ಮೂಲದಲ್ಲಿ ನಮ್ಮ ಹಾಗೆಯೇ ಗ್ರೀಕ್ನಲ್ಲೂ ಕೂಡ ಪ್ರಕೃತಿ ತತ್ವವನ್ನು ಗ್ರೀಕರು ಬಹಳ ಗೌರವಿಸಿದರು. ಜನಪದ ನೃತ್ಯಗಳ ಮೂಲಕ ಆಚರಣೆಗೆ ಬಂದಿದ್ದು ಈ ಗ್ರೀಕ್ ರುದ್ರ ನಾಟಕ ಅಂತ ಅನ್ನೋದು ಬಹಳ ಮುಖ್ಯ. ಕುವೆಂಪು ಭಾಷಾ ಭಾರತಿ ಇವರು ಪ್ರತಿ ತಿಂಗಳು ನಡೆಸ್ತಾ ಇರ್ತಕ್ಕಂಥ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ನನ್ನನ್ನು ಬಹಳ ಪ್ರೀತಿಯಿಂದ ಪರಿಚಯಿಸಿದ ನನ್ನ ಹಿರಿಯ ಗೆಳೆಯರು ಆಗಿರ್ತಕ್ಕಂಥ ಚಿತ್ತಯ್ಯ ಪೂಜಾರವರೇ ಮತ್ತು ಈ ಭಾಷಾ ಭಾರತಿ ರಿಜಿಸ್ಟ್ರರ್ ಆಗಿರ್ತಕ್ಕಂಥ ಮಿರ್ಜಿ ಅವರೇ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಪ್ಪ ಕಟ್ಟಿ ಅವರೇ, ಎಲ್ಲ ವಿದ್ಯಾರ್ಥಿ ಮಿತ್ರರೇ ಮತ್ತು ನನ್ನ ಸಹಪಾಠಿಗಳಿದ್ದಾರೆ ಕೆಲವರು, ಎಲ್ಲರನ್ನ ನಾನು ನೆನಪಿಸ್ಕೊಳ್ತಾ ನಾನು ಟಿಪ್ಪಣಿ ಮಾಡಿಕೊಂಡಿದ್ದ ಅರ್ಧ ಭಾಗವನ್ನು ಈಗಾಗಲೇ ಅವರು ಹೇಳ್ಬಿಟ್ಟಿದ್ದಾರೆ. ಇರಲಿ ಅಂದರೆ ನನ್ನ ಭಾರನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇಲ್ಲಿ ಈ ಗ್ರೀಕ್ ನಾಟಕಗಳು ನೇರವಾಗಿ ನಾವು ಈ ಗ್ರೀಕ್ ನಾಟಕಗಳ ಮುಂಚೆ ಲಂಕೇಶ್ ಅವರು ಅನುವಾದ ಮಾಡಿರ್ತಕ್ಕಂಥ ಕೆಲವು ಕೃತಿಗಳು, ಈಡಿಪಸ್ ಮತ್ತು ಅಂತಿಗೊನೆ ಎರಡು ನಾಟಕಗಳು, ಅವು ಬಿಟ್ಟರೆ ಕೆಲವು ಅವರ ಸಂವೇದಿತ ಕಥೆಗಳನ್ನು ಪೊಲಿಷ್ ಭಾಷೆಯಿಂದ ಮತ್ತು ಅಮೇರಿಕನ್ ಭಾಷೆಯಿಂದ ಬೇರೆ ಬೇರೆ ಭಾಷೆಗಳಿಂದ ಕೆಲವು ಕಥೆಗಳನ್ನು ಅನುವಾದ ಮಾಡಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಫ್ರೆಂಚ್ ಭಾಷೆಯ ಮೊದಲ ನವ್ಯಕವಿ ಚಾರ್ಲ್ಸ್ ಬೌದ್ಲೇರ್ನ ಒಂದು ಕೃತಿಯನ್ನು ಅವರು ಕನ್ನಡಕ್ಕೆ ಪಾಪದ ಹೂಗಳು ಅಂತ ಒಂದು ತಂದಿದ್ದಾರೆ. ಅದು ಬಿಟ್ಟರೆ W.B. ಯೇಟ್ಸ್ನ ಒಂದು ಕವಿತೆಯನ್ನು ಅವರು ಅನುವಾದ ಮಾಡಿದ್ದಾರೆ. ಸಾಮಾನ್ಯವಾಗಿ ಅನುವಾದ ಮಾಡುವಾಗ ಮೂಲ ಕೃತಿ ತನ್ನ ಮೇಲೆ ಹೇಗೆ ಪ್ರಭಾವ ಬೀರಿರ್ಬೋದು ಅಂತ ಅನುವಾದಕ ತನ್ನ ಮೇಲೆ ತಾನೇ ಕೇಳ್ಕೊಳ್ತಕ್ಕಂಥ ಒಂದು ಗುಣ ಇದೆ. ಎರಡನೇದು, ಲಂಕೇಶರ ಈ ಎರಡು ನಾಟಕಗಳು ಈಡಿಪಸ್ ಮತ್ತು ಅಂತಿಗೊನೆ, ಅವ್ರಿಗಿಂತ ಹಿಂದೆ KV ರಾಘವಾಚಾರ್ ಅವರು ಅನುವಾದ ಮಾಡಿದರು. ಪಾಶ್ಚಾತ್ಯ ಗಂಭೀರ ನಾಟಕಗಳನ್ನು ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿರತಕ್ಕಂಥ ರಂಗಣ್ಣ ಅವರು, SP ರಂಗಣ್ಣ ಅವರು ಕೆಲವು ಭಾಗಗಳನ್ನು ಅನುವಾದ ಮಾಡಿದರು. ಮತ್ತು KM ಸೀತಾರಾಮಯ್ಯ ಅಂತಕ್ಕಂತೇಳಿ ದೊಡ್ಡ ವಿದ್ವಾಂಸರು, ಅವರು ಗ್ರೀಕ್ ಮಿತ್ಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದಲ್ಲದೇ ಇನ್ನೂ ಅನೇಕರು ಗ್ರೀಕ್ ನಾಟಕಗಳ ಬಗ್ಗೆ, ಅದರ ತಾತ್ವಿಕತೆಯ ಬಗ್ಗೆ ಬರೆದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಾನು ನೇರವಾಗಿ ನಾಟಕಗಳ ವಸ್ತು ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಲಂಕೇಶ್ ಈ ನಾಟಕಗಳನ್ನು ಅನುವಾದ ಮಾಡಿದ್ದೇ ರಂಗಭೂಮಿಗೋಸ್ಕರ. ರಂಗ ಪ್ರಜ್ಞೆ ಮತ್ತು ರಂಗ ಭಾಷೆ ಮತ್ತು ರಂಗದ ಮನಸ್ಸು, ಈ ಮೂರನ್ನು ಒಗ್ಗೂಡಿಸುವುದಕ್ಕೋಸ್ಕರ ಎರಡು ನಾಟಕಗಳನ್ನು ಬರೆದಿದ್ದೀನಿ ಅಂತ ಅವರೇ ಮುನ್ನುಡಿಯಲ್ಲಿ ಹೇಳ್ಕೊಡ್ತಾರೆ. ಆದರೆ ಲಂಕೇಶ್ ಅವರ ಈ ನಾಟಕಗಳು ಉಳಿದ ನಾಟಕಗಳಿಂದ ಯಾಕೆ ಭಿನ್ನ ಮತ್ತು ಹೆಚ್ಚು ಪ್ರಸಿದ್ಧಿ ಆದವು ಕರ್ನಾಟಕದಲ್ಲಿ ಅಂತಂದರೆ, ಆರಂಭದಲ್ಲಿ KV ರಾಘವಾಚಾರ್ಯರವರು ಅನ್ನೋರು ಗ್ರೀಕ್ ಭಾಷೆಯನ್ನೇ ಕಲಿತು ಅನೇಕ ಗ್ರೀಕ್ ನಾಟಕಗಳನ್ನು ಅವರು ಅನುವಾದ ಮಾಡ್ತಾರೆ. ಆದರೆ ಅವು ಹಳಗನ್ನಡ ಭಾಷೆಯಲ್ಲಿ ಇದ್ದಿದ್ದರಿಂದ ಹೊಸ ತಲೆಮಾರಿಗೆ ಮತ್ತು ಆನಂತರದ ತಲೆಮಾರುಗಳಿಗೆ ಹೆಚ್ಚು ಮಾದರಿ ಆಗಲಿಲ್ಲ ಅನ್ನುವ ಒಂದು ಕೊರತೆ ಇತ್ತು. ಆದರೆ ಹೋಲಿಸಿದಾಗ ಭಾಳ ದೊಡ್ಡ ವಿದ್ವಾಂಸರು ಅವರೆಲ್ಲರೂ, ರಂಗಣ್ಣ ಆಗಿರ್ಬೋದು, ರಾಘವಾಚಾರ್ ಆಗಿರ್ಬೋದು, ಇನ್ನೂ ಅನೇಕ. ಲಂಕೇಶ್ ಅನುವಾದಕ್ಕೆ ತೊಡಗಿಸಿಕೊಂಡಾಗ 70ರ ದಶಕ ಅದು. ಆ 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಅನೇಕ ಚಳವಳಿಗಳು ನಡೀತಾ ಇದ್ವು. ಆಗ್ತಾನೆ ನವ್ಯದ ಒಂದು ಭರಾಟೆ ಅಥವಾ ನವ್ಯದ ಒಂದು ಅಲೆ ಕಡಿಮೆ ಆಗ್ತಾಯಿತ್ತು. ಅದರಿಂದ ತಪ್ಪಿಸ್ಕೊಳ್ಳುವ ಒಂದು ಅನೇಕ ಲೇಖಕರಿಗೂ ಕೂಡ ಅದರಿಂದ ಬಿಡುಗಡೆ ಆಗುವ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇತ್ತು, ತೇಜಸ್ವಿ ಮತ್ತು ಇನ್ನಿತರ ಲೇಖಕರಿಗೆ. ಲಂಕೇಶ್ ಈ ನಾಟಕಗಳನ್ನು ಅನುವಾದ ಮಾಡತಕ್ಕಂಥ ಸಂದರ್ಭ 70ರ ದಶಕದಲ್ಲಿ ರಂಗಭೂಮಿ ಕೂಡ ಬೇರೊಂದು ರೀತಿಯಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಹಾಗಾಗಿ ನವ್ಯದಲ್ಲಿ ತಮ್ಮ ಬರಹವನ್ನು ಆರಂಭ ಮಾಡಿದ್ದ ಲಂಕೇಶ್ ಮನುಷ್ಯನ
ಆಂತರ್ಯದ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಿರ್ತಕ್ಕಂಥ ಒಂದು ಮನಸ್ಸು. ಆಗ ಅವರು ಯೋಚನೆ ಮಾಡ್ತಾ ಇದ್ರು. ನವ್ಯದ ಕೆಲವು ಇತಿಮಿತಿಗಳನ್ನು ಕೂಡ ಅವರು ಅರಿತುಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಅವರು ಬಾದಲೇರನ್ನು ಕೂಡ 1971ರಲ್ಲಿ ಅನುವಾದ ಮಾಡ್ತಾರೆ. 72ರಲ್ಲಿ 2 ನಾಟಕಗಳನ್ನು ಅವರು ಅನುವಾದ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರು ನಾಟಕಗಳನ್ನು ಹೆಚ್ಚು ಕಡಿಮೆ ಸಂಕ್ರಾಂತಿ ಮತ್ತು ಗುಣಮುಖ ಈ ನಾಟಕಗಳ ಮನೋಧರ್ಮವನ್ನು ನೀವು ಅಧ್ಯಯನ ಮಾಡಿದರೆ ಅಲ್ಲಿ ಅವರು ಹೆಚ್ಚಿನದಾಗಿ ಶೋಧಿಸಿದ ಒಂದು ವಸ್ತು ಏನಂತಂದರೆ ಪ್ರೇಮ ಮತ್ತು ಕಾಮ ಇವುಗಳನ್ನು ಮೀರಿದ ಯಾವುದಾದ್ರೂ ಒಂದು ಶಕ್ತಿ ಇದೆಯಾ, ಮತ್ತು ಈ ಪ್ರೇಮ ಮತ್ತು ಕಾಮಗಳನ್ನು ನಿಯಂತ್ರಿಸುವ ಮತ್ತು ಅದನ್ನು ಬೇರೊಂದು ಕಡೆಗೆ ತಿರುಗಿಸ್ತಕ್ಕಂಥ ಒಂದು ಶಕ್ತಿ ಯಾವುದಾದ್ರೂ ಇದೆಯಾ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಅವರಲ್ಲಿ ಆಗ್ತಾ ಇತ್ತು. ಎರಡನೇದು, ಲಂಕೇಶ್ ಮನೋಧರ್ಮಕ್ಕೆ ಹತ್ತಿರವಾಗುವ ಹಾಗೆ ಈ 2 ನಾಟಕಗಳ ಭಾಷೆನೂ ಇದೆ, ಮತ್ತು ಅವರ ಮನೋಧರ್ಮಕ್ಕೆ ಹತ್ತಿರವಾಗುವ ಹಾಗೆ ಈ ಎಲ್ಲ ಪಾತ್ರಗಳು ಕೂಡ ಅಲ್ಲಲ್ಲಿ ನಡ್ಕೊಳ್ತವೆ ಅನ್ನೋದನ್ನು ತಮಗೆ ತಿಳಿಪಡಿಸ್ತೀವಿ. ಇನ್ನೊಂದು, 1971 ಮತ್ತು 74ರಲ್ಲಿ ಇವರು ಅನುವಾದಕ್ಕೆ ತೊಡಗಿಸಿಕೊಂಡಾಗ ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ತಮಗೆ ಅನೇಕ ಲೇಖನಗಳನ್ನು ತಾವು ಓದಿದ್ರೆ ಗೊತ್ತಾಗುತ್ತೆ. ಚಾರ್ಲ್ಸ್ ಬೋದ್ಲೇರ್ನ ಪಾಪದ ಹೂಗಳನ್ನು ಓದುವಾಗಲೂ ಕೂಡ ಅಲ್ಲಿ ನಮಗೆ ಈಡಿಪಸ್ ನೆನಪಾಗ್ತಾನೆ, ಅಂತಿಗೊನೆ ನೆನಪಾಗ್ತಾಳೆ, ಮತ್ತು ಅವನ ಅಂತ್ಯವನ್ನು ನೋಡಿದಾಗ ಮನುಷ್ಯನ ಅಂತ್ಯ ಯಾವ ರೀತಿಯ ಟ್ರಾಜಿಡಿ ಕಡೆಗೆ ಚಲಿಸಬಹುದು ಅನ್ನೋದಕ್ಕೆ ಅದೊಂದು ಕಾರಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ 3 ಅನುವಾದಗಳನ್ನು ಮಾಡುವಾಗ ಲಂಕೇಶರ ಮನಸ್ಸು ಕೂಡ ತೊಳಲಾಟದಿಂದ ಮತ್ತು ನೋವಿನಿಂದ ಕೂಡಿತ್ತು ಅಂತ ಅವರೇ ಹೇಳ್ಕೊಳ್ತಾರೆ. ನನ್ನ ನೋವಿನ ದೊಡ್ಡ ಗಳಿಗೆಗಳಲ್ಲಿ ಈ ನಾಟಕಗಳನ್ನು ನಾನು ಅನುವಾದ ಮಾಡಿದೆ ಅಂತ ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ. ಗ್ರೀಕ್ ತತ್ವಶಾಸ್ತ್ರದ ಪ್ರಕಾರ ಸ್ವಲ್ಪ ನಾರಾಯಣ್ ಭಟ್ ಅವರು ಹೇಳಿದ್ರು, ನಾನು ಹಿಂದಕ್ಕೆ ಸ್ವಲ್ಪ ಹೇಳಿ ನನ್ನ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಆಮೇಲೆ ನಾನು ವಸ್ತುವಿಗೆ ಬರ್ತೇನೆ. ಗ್ರೀಕ್ ತತ್ವಶಾಸ್ತ್ರದ ಬಗ್ಗೆ, ರುದ್ರ ನಾಟಕದ ಬಗ್ಗೆ BM ಶ್ರೀ, KV ರಾಘವಾಚಾರ್ಯರು, SV ರಂಗಣ್ಣ ಅವರು, LS ಶೇಷಗಿರಿರಾಯರು, ಗೌರೀಶ್ ಕಾಯ್ಕಿಣಿ ಅವರು ಮುಂತಾದವರು ಸಾಕಷ್ಟು ಬರೆದಿದ್ದಾರೆ. ಗ್ರೀಕ್ ನಾಟಕ ಪರಂಪರೆಯಲ್ಲಿ ನಾವು ಬಹಳ ಬೇಗ 3 ಜನರನ್ನು ಮಾತ್ರ ಗುರುತಿಸ್ತೇವೆ: ಈಸ್ಕಿಲಸ್, ಯೂರಿಪಿಡಿಸ್ ಮತ್ತು ಸಾಫೋಕ್ಲಿಸ್. ಆದರೆ ಅವರಿಗಿಂತ ಹಿಂದೆ ಇನ್ನೂ 3 ಜನ ಇದ್ದರು. ಅವರ ಹೆಸರುಗಳು ಕೊಯ್ರೆಲೆಸ್, ಫ್ರಾಥಿನೋಸ್ ಮತ್ತು ಫ್ರಿನಿಲೋಸ್ ಅಂತ. ಆದರೆ ಈ 3 ಜನರನ್ನು ಮೀರಿಸುವ ಒಂದು ಗ್ರೀಕ್ನ ತಾತ್ವಿಕತೆಯನ್ನು ಕಟ್ಟಿಕೊಟ್ಟಿದ್ದು ನಂತರ ಬಂದಂಥ 3 ಜನ ವ್ಯಕ್ತಿಗಳು. ಆದರೆ ಈ 3 ಜನರನ್ನು ಮೀರಿಸುವ ವ್ಯಕ್ತಿಗಳು ಆಮೇಲೆ ಶೇಕ್ಸ್ಪಿಯರ್ನಂಥ ಒಬ್ಬ ದೊಡ್ಡ ನಾಟಕಕಾರ ಇಂಗ್ಲೀಷ್ನಲ್ಲಿ ಹುಟ್ಕೊಳ್ತಾನೆ. ಇವರ 3 ಜನರ ಮೂಲಕ ದುರಂತ ನಾಟಕ ಮುಂದುವರೆದು ಶೇಕ್ಸ್ಪಿಯರ್ನಲ್ಲಿ ಒಂದು ಸ್ಪಷ್ಟವಾದಂತಹ ರೂಪವನ್ನು ಅವನ ಕಾಲಕ್ಕೆ ಅದು ಪಡ್ಕೊಳ್ಳುತ್ತೆ. ನಂತರ ಬಂದ ಈಸ್ಕಲಸ್ ಇವರೆಲ್ಲರೂ ಕೂಡ ಜಗತ್ತಿನ ಹಲವು ಜ್ಞಾನಶಿಸ್ತುಗಳಿಗೆ ಇವರ ವಸ್ತು ಪ್ರಭಾವ ಬೀರ್ತಾ ಹೋಗುತ್ತೆ. KV ರಾಘವಾಚಾರ್ಯ ಮತ್ತು SV ರಂಗಣ್ಣ ಅವರು ಗ್ರೀಕ್ ನಾಟಕದ ಹುಟ್ಟು ಹುಗುಮದ ಬಗ್ಗೆ ಬೇರೆ ಭಾಷೆಗಳಲ್ಲಿ ಎಷ್ಟು ನಡೆದಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಮೈದುಂಬಿಸಿಕೊಂಡು ಅವರು ಚರ್ಚೆ ಮಾಡ್ತಾರೆ. ಅವರ ಸುಮಾರು 1000 ಪುಟದಷ್ಟು ಒಂದು ಪುಸ್ತಕ ರಂಗಣ್ಣ ಅವ್ರದ್ದು ಪಾಶ್ಚಾತ್ಯ ಗಂಭೀರ ನಾಟಕಗಳು ಅಂತ ಬರೆದಿದ್ದಾರೆ. ತಾವೆಲ್ಲರೂ ಅದನ್ನು ಓದಬಹುದು. ಅಂದರೆ ಅವರು ಗ್ರೀಕ್ ದುರಂತ ನಾಟಕವನ್ನು ಗಂಭೀರ ಅನ್ನುವ ಪದದಲ್ಲಿ ಬರೀತಾರೆ. BM ಶ್ರೀ ಅವರು ದುರಂತ ನಾಟಕವನ್ನು ರುದ್ರ ನಾಟಕ ಅಂತ ಕರೀತಾರೆ. ಗ್ರೀಕ್ ರುದ್ರ ನಾಟಕದಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದು ಹೆಸರನ್ನು ಕೇಳ್ತಾ ಇದ್ದೀವಿ, ಅದು ಅಥೆನ್ಸ್ನಲ್ಲಿ ನಡೀತಾ ಇದ್ದಂತಹ ಒಂದು ಆಚರಣೆಯ ರೂಪದಲ್ಲಿ ಈ ಟ್ರಾಜಿಡಿ ಅನ್ನೋದು ಹುಟ್ಕೊಳ್ತು. ಅದು ಪ್ರಕೃತಿಯ ಹಿನ್ನೆಲೆಯಲ್ಲಿ ನಮ್ಮ ಜನಪದರ ಪ್ರಕೃತಿಯ ಆಚರಣೆಗಳು ಹೇಗೆ ಕೆಲವೊಮ್ಮೆ ಮುಖ್ಯ ಆಗ್ತವೋ ಅದೇ ರೀತಿಯಲ್ಲಿ ಒಬ್ಬ ಥಿಯೋನಡೆಸ್ ಅಂತಕ್ಕಂಥ ಒಬ್ಬ ದೈವದ ಹಿನ್ನೆಲೆಯಲ್ಲಿ ಈ ಗ್ರೀಕ್ನಲ್ಲಿ ಒಂದು ಟ್ರಾಜಿಡಿ ಹುಟ್ಕೊಳ್ಳುತ್ತೆ. ಒಂದು ಆಡಿನ ವೇಷವನ್ನು ಬಳಸಿಕೊಂಡು ಅವ್ರ ಆಚರಣೆ ಮೂಲಕ ಅಲ್ಲಿಂದ ಟ್ರಾಜಿಡಿ ಹುಟ್ಕೊಳ್ತು ಅಂತ ಹೇಳಿ ಅವರು ಮಾತಾಡ್ತಾರೆ. ಮೂಲದಲ್ಲಿ ನಮ್ಮ ಹಾಗೆಯೇ ಗ್ರೀಕ್ನಲ್ಲೂ ಕೂಡ ಪ್ರಕೃತಿ ತತ್ವವನ್ನು ಗ್ರೀಕರು ಬಹಳ ಗೌರವಿಸಿದರು. ಜನಪದ ನೃತ್ಯಗಳ ಮೂಲಕ ಆಚರಣೆಗೆ ಬಂದಿದ್ದು ಈ ಗ್ರೀಕ್ ರುದ್ರ ನಾಟಕ ಅಂತ ಅನ್ನೋದು ಬಹಳ ಮುಖ್ಯ.
ಸತ್ತವರ ಸಮಾಧಿಗಳ ಪೂಜೆ ಅಂತಲೂ ಕೂಡ ಅದನ್ನು ಕರೀತಾರೆ. ಗ್ರೀಕ್ ನಾಟಕದ ಮೂಲ ಎಲ್ಲಿದೆ ಅಂತಂದರೆ ಒಂದು ಪ್ರಕಾರ ಸತ್ತವರ ಸಮಾಧಿಗಳ ಪೂಜೆ ಅಂತ. ಬಹುಶಃ ಗ್ರೀಕ್ ದುರಂತ ನಾಟಕಗಳ ಬಗ್ಗೆ ಮಾತನಾಡುವವರು ಮತ್ತು ಬರೆಯುವವರು, ಅನುವಾದಿಸುವವರು ಈಸ್ಕಲಸ್ನನ್ನು ದಾಟ್ಕೊಂಡು ಹೋಗೋದು ಬಹಳ ಕಷ್ಟ. ಇದು ಸಾಫೋಕ್ಲಿಸ್ನ ಮಾತುಗಳಲ್ಲೂ ಕೂಡ, ಸಾಫೋಕ್ಲಿಸ್ ಬಗ್ಗೆ ಬರೆಯುವಾಗಲೂ ಕೂಡ ಈಸ್ಕಲಸ್ ಏನನ್ನು ಸಾಧಿಸಿದ್ದಾನೋ ಅದನ್ನು ಮೀರಿ ಬರೆಯುವುದು ಬಹಳ ಕಷ್ಟ ಅಂತ ಇನ್ನಿಬ್ಬರು ಕೂಡ ತಮ್ಮ ಮಾತುಗಳಲ್ಲಿ ಅವರು ಹೇಳಿದರು. ಹಾಗಾಗಿ ಕನ್ನಡದ ಪೂರ್ವಸೂರಿಗಳು ಕೂಡ ಈ ಈಸ್ಕಲಸ್ನ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ. ನಾನೊಂದು ಸಣ್ಣ ಪರಂಪರೆಯನ್ನು ಕೊಟ್ಟು ಆಮೇಲೆ ನಾನು ಗ್ರೀಕ್ ಲಂಕೇಶರ ಈಡಿಪಸ್ ಮತ್ತು ಅಂತಿಗೊನೆಗೆ ಬರ್ತೇನೆ. ಸೊ ಈ ಈಸ್ಕಲಸ್ ನಾಟಕಗಳ ಬಗ್ಗೆ ಬರೆಯುವಾಗ ತನ್ನ ಉದ್ದೇಶದ ಬಗ್ಗೆ ಈಸ್ಕಲಸ್ ಹೀಗೆ ಮಾತನಾಡ್ತಾನೆ. ಅದನ್ನು ರಾಘವಾಚಾರ್ಯ ಅವರು ಕೋಟ್ ಮಾಡ್ತಾರೆ. ವಿಶ್ವದಲ್ಲಿ ಮನುಷ್ಯನ ಸ್ಥಾನವೇನು, ಇದು ಈಸ್ಕಲಸ್ನ ಪಾಯಿಂಟ್. ಇದು ವಿಶ್ವದಲ್ಲಿ ಮನುಷ್ಯನ ಸ್ಥಾನವೇನು, ದೈವಿಕ ಶಕ್ತಿಗಳು ಮತ್ತು ವಿಧಿವಿಳಾಸದ ವ್ಯಕ್ತಿ ನಿರೂಪಣಕ್ಕೆ ಮನುಷ್ಯನು ಹೇಗೆ ಸಾಧನವಾಗುತ್ತಾನೆ ಎಂಬ ಪ್ರಶ್ನೆಗಳನ್ನು ಈಸ್ಕಲಸ್ ಮೊದಲು ಕೇಳಿಕೊಂಡ. ತನ್ನ ಅಗಮೆನ್ಮನ್ ಬರೆಯುವಾಗ ಮತ್ತು ಟ್ರಾಯ್ನ ಇತ್ಯಾದಿ ವಿಚಾರಗಳನ್ನು, ನಾಟಕವನ್ನು ಕುರಿತಾಗಿ ಬರೆಯುವಾಗ ಅವನು ಈ ಪ್ರಶ್ನೆಯನ್ನು ಎತ್ತಿಕೊಂಡ. ಮನುಷ್ಯನ ಸ್ಥಾನವೇನು? ಬಹುಶಃ ನಮ್ಮ ಫಿಲಾಸಫಿಗೂ ಗ್ರೀಕ್ನ ಫಿಲಾಸಫಿಗೂ ಅಲ್ಲಲ್ಲಿ ಜೋಡಣೆ ಆಗ್ತಕ್ಕಂಥ ಕೆಲವು ಅಂಶಗಳು ಇದರಲ್ಲಿ ಇದೆ ಅಂತ ನಾನು ಅಂದುಕೊಂಡಿದ್ದೆ. ಗ್ರೀಕ್ ನಾಟಕಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಎರಡು ತತ್ವಗಳೆಂದರೆ, ಒಬ್ಬನು ಮಾಡಿದ ಪಾಪ ಅವನಲ್ಲಿಯೇ ಕೊನೆಗೊಂಡು ನಿಲ್ಲದೆ ತಲೆಮಾರಿನಿಂದ ತಲೆಮಾರಿಗೆ ಹಬ್ಬಿ ಅವನ ಮನೆತನವನ್ನು ಮುಟ್ಟುವುದು. ಇದು ಎಲ್ಲ ಗ್ರೀಕ್ ನಾಟಕಗಳಲ್ಲಿ ಸಾಮಾನ್ಯವಾಗಿ ನಾವು ಗುರುತಿಸಬಹುದಾದ ಒಂದು ಅಂಶ. ಏನಂತಂದರೆ, ಒಬ್ಬನು ಮಾಡಿರ್ತಕ್ಕಂಥ ಪಾಪ ಅವನಲ್ಲಿಯೇ ಕೊನೆಗೊಂಡು ಅಲ್ಲಿಗೆ ನಿಲ್ಲದೆ ತಲೆಮಾರಿನಿಂದ ತಲೆಮಾರಿಗೆ ಹಬ್ಬಿ ಅದು ಹರಿತಾ ಹೋಗುತ್ತೆ. ಇದು ಈಡಿಪಸ್ನಲ್ಲೂ ಕೂಡ ಗೊತ್ತಾಗುತ್ತೆ ನಮಗೆ. ಇನ್ನೊಂದು ಬಹಳ ಮುಖ್ಯವಾದ ಗುಣ ಏನಂತಂದರೆ, ಮನುಷ್ಯನಿಗೂ ವಿಧಿಗೂ ನಿರಂತರವಾಗಿ ನಡೆಯುವ ಹೋರಾಟದಲ್ಲಿ ಕೊನೆಗೆ ಗೆಲ್ಲುವುದು ವಿಧಿಯೇ ಅನ್ನೋದು ಎರಡನೇ ಅಂಶ. ಇದು ಎಲ್ಲ ಗ್ರೀಕ್ ನಾಟಕಗಳಲ್ಲಿಯೂ ವಸ್ತು ಹೀಗೆ ಇದ್ದರೂ ಕೂಡ ಈ ಮೂರು ಜನ ಶೋಧಿಸಿರುವ ಮನುಷ್ಯ ಲೋಕ ಬೇರೆ ಮತ್ತು ಪ್ರಕೃತಿ ಲೋಕವೇ ಬೇರೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಫೋಕ್ಲಿಸ್ ಮತ್ತು ಈ ಯೂರಿಪಿಡೀಸ್ ಈ ಮೂರು ಜನ ಪ್ರಮುಖ ನಾಟಕಗಳನ್ನು ಓದಿದ್ರು. ಈ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ಈ ಮೂರು ಜನರ ನಾಟಕಗಳನ್ನು ಗಂಭೀರವಾಗಿ ಅಭ್ಯಾಸ ಮಾಡಿದ್ರು ಕೂಡ ಈ ಎರಡೂ ಅಂಶಗಳು ಮುಖ್ಯವಾಗ್ತವೆ. ಒಂದು, ಪಾಪ ಮುಂದುವರಿಯುವುದು. ಎರಡನೇದು, ಮನುಷ್ಯನಿಗೂ ವಿಧಿಗೂ ನಿರಂತರವಾದ ಹೋರಾಟದಲ್ಲಿ ಕೊನೆಗೆ ಗೆಲ್ಲುವುದು ವಿಧಿಯೇ ಅನ್ನೋದು. ಈ ವಿಧಿ ಅಂತ ಮಾತನಾಡುವಾಗ ನಮ್ಮ ಭಾರತೀಯ ಸಂದರ್ಭದಲ್ಲಿ ಕೂಡ ಅದರ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಹೋಗ್ತೀವಿ. ನಮ್ಮ ಜೈನ ಪರಂಪರೆಯು ಕೂಡ ಅದರ ಬಗ್ಗೆ ಮಾತಾಡುತ್ತೆ. ಆಮೇಲೆ ಒಬ್ಬ ಕವಿಯನ್ನು ತಗೊಂಡು ಅದನ್ನು ನಾನು ವಿಸ್ತಾರ ಮಾಡ್ತೇನೆ. ಸಾಫೋಕ್ಲಿಸ್ ಬದುಕಿದ್ದು ಕ್ರಿಸ್ತಪೂರ್ವ 497, 496 ಅಂತ ಗುರುತಿಸಲಾಗಿದೆ. ರುದ್ರನಾಟಕವನ್ನು ಒಂದು ಪೂರ್ಣಾವಸ್ಥೆಗೆ ತಂದವನು ಅಂತ ಅನೇಕ ಇಂಗ್ಲಿಷ್ ವಿದ್ವಾಂಸರು ಈತನ ಬಗ್ಗೆ ಮಾತಾಡ್ತಾರೆ. ಲಂಕೇಶರು 1971ರಲ್ಲಿ ಸೋಫೋಕ್ಲಿಸ್ನ 2 ನಾಟಕಗಳನ್ನು ಅವನು ಅನುವಾದ ಮಾಡ್ತಾರೆ. ಲಂಕೇಶರೇ ಹೇಳಿದಂತೆ, ನಾನು ಆಗಲೇ ಇದನ್ನು ಪ್ರಸ್ತಾಪ ಮಾಡಿದೆ, ರಂಗ ಪ್ರಯೋಗಕ್ಕೆ ಮಾತ್ರ ಇದು ಅನುಕೂಲ ಆಗೋದಕ್ಕೆ ಮಾತ್ರ ನಾನು ಅನುವಾದ ಮಾಡಿದ್ದೀನಿ ಅಂತ ಹೇಳಿದ್ರೂ ಕೂಡ ಇವತ್ತಿಗೂ ಕರ್ನಾಟಕದಲ್ಲಿ ದೊಡ್ಡ ವಿದ್ವಾಂಸರು ಅನುವಾದ ಮಾಡಿದರೂ ಕೂಡ ಲಂಕೇಶರ ಈ 2 ನಾಟಕಗಳು ಓದಿದಾಗ ಅದು ನಮ್ಮ ಕನ್ನಡದ ಜಾಯಮಾನ ಅನುವಾದ ಮೀಮಾಂಸೆ ಏನಿದೆಯೋ ಅದನ್ನು ದಾಟಿಕೊಂಡು ಹೇಳೋದಾದರೆ, ಕನ್ನಡ ಮನಸ್ಸು ಪದೇ ಪದೇ ತನ್ನ ಬಗ್ಗೆ, ತನ್ನ ಅಸ್ತಿತ್ವದ ಬಗ್ಗೆ, ತನ್ನ ಮನಸ್ಸಿನ ಬಗ್ಗೆ ಯೋಚನೆ ಮಾಡಬಹುದಾದ ಭಾಷೆಯ ನುಡಿಗಟ್ಟುಗಳನ್ನು ಈ 2 ನಾಟಕಗಳಲ್ಲಿ ಅವರು ಬಳಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ರಂಗಪ್ರಜ್ಞೆ, ಅಲ್ಲಿ ನೀವು ಡೈಲಾಗ್ಗಳನ್ನು ಓದ್ತಾ ಹೋದರೆ ಇದು ನಮಗೆ ಮತ್ತೆ ರಿಪೀಟ್ ಆಗುತ್ತೆ ಈ ಪದ. ರಂಗಪ್ರಜ್ಞೆಗೆ ಅನುಕೂಲ ಆಗುವ ಹಾಗೆ. ಕಾವ್ಯ ಪ್ರಜ್ಞೆ, ಒಂದು ಡೈಲಾಗನ್ನು ಆಮೇಲೆ ಓದಿ ಹೇಳ್ತೀನಿ ನಾನು. ಕಾವ್ಯ ಪ್ರಜ್ಞೆಯನ್ನು ರಂಗಪ್ರಜ್ಞೆಗೆ ಹೇಗೆ ಅಳವಡಿಸಿಕೊಳ್ಳುವುದು, ಇದು ಬಹಳ ಮುಖ್ಯ. ಗ್ರೀಕ್ನಿಂದ ಆಗಲಿ ಬೇರೆ ಭಾಷೆಗಳಿಂದ ನಾವು ಅನುವಾದ ಮಾಡೋದು 2 ರೂಪದಲ್ಲಿ, ಒಂದು ರಂಗಪಠ್ಯ, ಇನ್ನೊಂದು ಸಾಹಿತ್ಯಿಕ ಪಠ್ಯ. ಆದರೆ ಇವೆರಡನ್ನೂ ಒಳಗೊಂಡ ಹಾಗೆ ಲಂಕೇಶರು ತಮ್ಮ ನಾಟಕಗಳನ್ನು ಹೇಗೆ ಕೇಂದ್ರೀಕರಿಸಿ ಅನುವಾದ ಮಾಡಿದ್ದಾರೆ ಅನ್ನೋದು ಆ 2 ಪಠ್ಯಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಮತ್ತು ರಂಗ ಪ್ರಜ್ಞೆ ಮಾತ್ರ ಅಲ್ಲ, ರಂಗ ಭಾಷೆ ಅದರಲ್ಲಿ ಹೇಗಿರಬೇಕು, ಪಾತ್ರಗಳನ್ನು ಅಲ್ಲಿ ವೇದಿಕೆ ಮೇಲೆ ನಾವು
ರಂಗಭೂಮಿಯಲ್ಲಿ ನೋಡುವಾಗ ಒಂದೊಂದು ಪಾತ್ರದ ಡೈಲಾಗು ಕೂಡ ಆ ರಂಗ ಭಾಷೆ ರೂಪಕಾತ್ಮಕವಾಗಿ ತಂದಿದ್ದಾರೆ ಲಂಕೇಶ್ ಅವರು. ಹಾಗಾಗಿ ನಮಗೆಲ್ಲೂ ಕೂಡ ನಾಟಕದ ಪ್ರದರ್ಶನದಲ್ಲಾಗಲಿ ಅನುವಾದದ ಭಾಷೆಯಲ್ಲಾಗಲಿ ತೊಡಕು ಉಂಟಾಗುವುದಿಲ್ಲ. ಆದರೆ ಹಿಂದೆ ರಾಘವಾಚಾರ್ಯ ಅವರು ಅನುವಾದ ಮಾಡಿರ್ತಕ್ಕಂಥ ನಾಟಕಗಳು ರಂಗ ಪ್ರಯೋಗ ಆಗಿದ್ದು ಬಹಳ ಕಡಿಮೆ. ಹಾಗಾಗಿನೇ ಈಡಿಪಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮನಃಶಾಸ್ತ್ರದಲ್ಲಿ ಇವತ್ತು ಹೆಚ್ಚು ಹೇಗೆ ಪ್ರಯೋಗ ಆಗ್ತಾ ಇದ್ದಾನೆ ಸೈಕಾಲಜಿಕಲ್ ಆಗಿ, ಹಾಗೆಯೇ ಕನ್ನಡದ ಪ್ರಜ್ಞೆಗೆ ಈಡಿಪಸ್ ಹೆಚ್ಚು ವಿಸ್ತರಿಸಿದ್ದು ಬಹುಶಃ ಲಂಕೇಶರ ಮೂಲಕ ಅಂದರೆ ಅದೇನು ತಪ್ಪಲ್ಲ ಅಂತ ನಾನು ಅಂದುಕೊಂಡಿದ್ದೀನಿ. ಲಂಕೇಶರ ಕಾವ್ಯಾತ್ಮಕ ಪ್ರತಿಭೆ ಮತ್ತು ಮನುಷ್ಯನ ಆಳವನ್ನು ನೋಡುವ ರೀತಿ ಈ ಎರಡೂ ನಾಟಕಗಳಲ್ಲಿ ಕೂಡ ಒಂದಾಗಿದೆ. ಹಾಗಾಗಿ ನಮಗೆ ಇದು ಲಂಕೇಶರೇ ಬರೆದಿರ್ತಕ್ಕಂಥ ನಾಟಕವೇನೋ ಎಲ್ಲೋ ಒಂದು ಕಡೆ ಓದುವಾಗ ಆ ರೀತಿ ಅನಿಸಿದ್ರೆ ನಮಗೆ ಅದು ಸುಳ್ಳು ಅಂತ ಅನಿಸೋದಿಲ್ಲ. ಅಂದರೆ ಲಂಕೇಶ್ ಪ್ರಜ್ಞೆಗೆ ಹೆಚ್ಚು ಹತ್ತಿರವಾದಂಥ ನಾಟಕಗಳಿವೆ ಈಡಿಪಸ್ ಮತ್ತು ಅಂತ್ಯಕೊನೆ. ಅವರ ಎರಡೂ ನಾಟಕಗಳನ್ನು, ಅದರಲ್ಲೂ ಕೂಡ ಗುಣಮುಖ ನಾಟಕದ ನಾದೀರ್ ಶಾ ಪಾತ್ರವನ್ನು ನೋಡಿದರೆ ಮತ್ತು ಅವನ ತಹತಹವನ್ನು ನೋಡಿದರೆ, ಸಂಕ್ರಾಂತಿಯ ಬಸವಣ್ಣನ ತಹತಹವನ್ನು ನೋಡಿದರೆ ನಮಗೆ ಈಡಿಪಸ್ನ ತಹತಹಗಳು ಬೇರೆ ಬೇರೆ ಅಲ್ಲ ಅಂತ ಅನಿಸೋದಿಲ್ಲ. ಒಂದು ದಿಕ್ಕಿನಲ್ಲಿ ಮಾನಸಿಕ ತಳಮಳದ ದೃಷ್ಟಿಯಲ್ಲಿ ಒಂಟಿತನ ಆಗಿರ್ಬೋದು ಮತ್ತು ಏಕಾಂಗಿತನದಿಂದ ಹೋರಾಡ್ತಕ್ಕಂಥ ಒಂದು ಮನಸ್ಥಿತಿ ಆಗಿರಬಹುದು ಮತ್ತು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಭಯಂಕರ ಸತ್ಯಗಳನ್ನು ತನಗೆ ಎದುರಾದಾಗ ಮನೋಲೋಕವನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಾಗಬಹುದು. ಸೊ ಹಾಗಾಗಿ ರಾಜನಾಗಿದ್ದುಕೊಂಡೇ ಏಕಾಂಗಿ ಆಗುವ ಸ್ಥಿತಿ ಬಸವಣ್ಣನಿಗೆ ಹೇಗೆ ಆಗುತ್ತೋ ಕೆಲವು ವಿಚಾರಗಳಲ್ಲಿ ಈಡಿಪಸ್ಸಿಗಾಗಿತ್ತು. ಕಾಲವನ್ನು ಮೀರಿ ಅಥವಾ ಕಾಲವನ್ನು ದಾಟಿ ನಾವು ಲಂಕೇಶರ ಈ ಪಾತ್ರಗಳ ಜೊತೆಗೆ ಈ ನಾಟಕಗಳನ್ನು ಅಧ್ಯಯನ ಮಾಡಿದರೆ, ತೌಲನಿಕವಾಗಿ ಅಧ್ಯಯನ ಮಾಡಿದರೆ ಬೇರೆ ಬೇರೆ ಒಳನೋಟಗಳು ನಮಗೆ ಸಿಗಬಹುದು. ನಾದೀರ್ ಶಾನ ಒಂದು ಅತಂತ್ರ ಸ್ಥಿತಿ ಆಗಿರ್ಬೋದು, ಅವನು ರಾಜನಾಗಿದ್ದ ಒಂದು ಕಾಲಕ್ಕೆ, ಪರ್ಷ್ಯಾದಿಂದ ಬಂದಿರತಕ್ಕಂಥ ಒಬ್ಬ ರಾಜ ಅವನು ಮಯೂರ ಸಿಂಹಾಸನ ಮತ್ತು ಕೊಯ್ನೂರು ವಜ್ರಕ್ಕೋಸ್ಕರ ಅವನ ತನ್ನ ಮನಸ್ಸನ್ನು ಮನೋಲೋಕವನ್ನು ಒಂದು ರೀತಿಯಲ್ಲಿ ಅಭಿವ್ಯಕ್ತಿಸಿದ ರೀತಿಗೂ, ಬಸವಣ್ಣ ತನ್ನ ಸುತ್ತಣ ಪರಿಸರವನ್ನು ಅರ್ಥೈಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಿಸಲಾರದೇ ಒದ್ದಾಡುವ ಸ್ಥಿತಿ. ಈಡಿಪಸ್ ಕಾಂಪ್ಲೆಕ್ಸ್ ಬಿಟ್ಬಿಡಿ, ಆದರೆ ಈಡಿಪಸ್ನ ಸುತ್ತಣ ಲೋಕ ಅವನನ್ನು ಹೇಗೆ ಅರ್ಥ ಮಾಡಿಕೊಟ್ಟಿತ್ತು ಅನ್ನುವ ರೀತಿಗೂ ನಾವು ಒಟ್ಟಾರೆ ತೌಲನಿಕವಾಗಿ ಅಧ್ಯಯನ ಮಾಡಿದರೆ ಲಂಕೇಶರ ಒಂದು ಪ್ರಜ್ಞೆ ಈ ನಾಟಕಗಳಲ್ಲಿ ಅವರು ಮುಂದುವರೆದಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಈ ಒಂದು ವಿದ್ಯಾರ್ಥಿ ಮಿತ್ರ ಇರೋದ್ರಿಂದ ವಸ್ತುವನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಡಿಪಸ್ನ ವಸ್ತುವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಥೀಬ್ಸ್ನ ದೊರೆ ಲಾಯಿಸ್ನ ಹೆಂಡತಿ ಯೊಕಾಸ್ತ, ಇವರಿಬ್ಬರಿಗೂ ಒಂದು ಅಪೆಲೋ ದೈವವಾಣಿ ಕೇಳಿಬರುತ್ತೆ. ಏನು ಅಂತಂದರೆ, ತಂದೆ ಲಾಯಿಸ್ಗೆ ಒಂದು ಭಯಂಕರವಾದಂಥ ಒಂದು ವಾಣಿ ಮತ್ತು ಭಯಂಕರವಾಗಿರ್ತಕ್ಕಂಥ ಸತ್ಯ ಅದು. ಏನು ಅಂತಂದರೆ, ನಿನ್ನ ಹುಟ್ಟುವ ಮಗ ನಿನ್ನನ್ನೇ ಸಾಯಿಸಿ ನಿನ್ನ ಹೆಂಡತಿಯನ್ನು ಮದುವೆ ಆಗುತ್ತಾನೆ. ಗ್ರೀಕ್ ಪುರಾಣಗಳಲ್ಲಿ ಭಾಳ ಭಯಂಕರವಾದಂಥ ಸತ್ಯ, ಭಯಂಕರವಾಗಿರ್ತಕ್ಕಂಥ ವಸ್ತು ಕೂಡ ಇದೆ. ಆದರೆ ಇದನ್ನು ತಪ್ಪಿಸುವುದಕ್ಕೆ ಲಾಯಿಸ್ ಆ ಮಗುವಿನ ಇಮ್ಮಡಿಗಳನ್ನು ಚುಚ್ಚಿ ಈ ಮಗುವನ್ನು ಸಾಯಿಸಿ ಅಂತ ಹೇಳಿಬಿಟ್ಟು ಕಾಡಿಗೆ ಬಿಟ್ಟು ಬನ್ನಿ ಅಂತೇಳಿ ದೂತನಿಗೆ ಕೊಟ್ಟುಬಿಡ್ತಾರೆ. ಅವನು ಆ ಮಗುವನ್ನು ಕರುಣೆಯಿಂದ ನೋಡಿ ಇನ್ನೊಬ್ಬ ಕುರಿ ಕಾಯ್ತಾ ಇರ್ತಕ್ಕಂಥ ಒಬ್ಬ ಕುರುಬನಿಗೆ ಕೊಟ್ಟು ಬಿಡ್ತಾನೆ. ಅವನು ತನ್ನ ಕರುಣೆಯ ಮೂಲಕ ಪಾಲಿಬಸ್ ಅಂತಕ್ಕಂಥ ಒಬ್ಬ ರಾಜನಿಗೆ ಆ ಮಗುವನ್ನು ಸಾಕೊಳ್ಳು ಅಂತ ಕೊಟ್ಬಿಡ್ತಾನೆ. ಅವನಿಗೂ ಮಕ್ಕಳಿರಲ್ಲ, ಅವನು ಸಾಕೊಳ್ತಾನೆ, ದೊಡ್ಡದು ಮಾಡ್ತಾನೆ. ಆದರೆ ವಿಧಿ ಬಿಡೋದಿಲ್ಲ. ಅವನು ಪಾಲಿಬಸ್ ದೊಡ್ಡವನಾಗೋ ತನಕ ಚೆನ್ನಾಗಿ ಸಾಕೊಳ್ತಾನೆ. ಕಾರಣಾಂತರಗಳಿಂದ ಹೊರಗಡೆ ಬಂದಾಗ ಈಡಿಪಸ್ಗೆ ಸತ್ಯ ಗೊತ್ತಾಗ್ತದೆ. ಆಗ ತನ್ನ ತಂದೆ, ನಿಜವಾದ ತಂದೆ ಪಾಲಿಬಸ್ಸೇ ಅಂತ ತಿಳ್ಕೊಂಡು ಅವರಿಂದ ದೂರ ಆಗೋದಕ್ಕೆ ಹೊರಗಡೆ ಬರ್ತಾನೆ. ಎಲ್ಲೋ ಬರುವಾಗ 3 ದಾರಿ ಸೇರುವ ಒಂದು ಜಾಗದಲ್ಲಿ ಲಾಯಿಸ್ ಮತ್ತು ಅವನ ಸೈನಿಕರು ಬರ್ತಾ ಇರ್ತಾರೆ. ಲಾಯಿಸ್ನಿಗೂ ಮತ್ತು ಈಡಿಪಸ್ನಿಗೂ ಸಣ್ಣ ಜಗಳ ಆಗಿ ಮುದುಕ ಆಗಿರ್ತಾನೆ ಲಾಯಿಸ್. ಈಡಿಪಸ್ ಲಾಯಿಸ್ನನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಮತ್ತೆ ಥೀಬ್ಸನ್ನು ಬಿಟ್ಟಂಥ ಒಬ್ಬ ಈಡಿಪಸ್, ಮಗುವಾಗಿದ್ದಾಗ ಬಿಟ್ಟಂಥ ಈಡಿಪಸ್ ಮತ್ತೆ ಥೀಬ್ಸ್ಗೆ ಬಂದು ತನ್ನ ತಾಯಿಯನ್ನೇ ಮದುವೆ ಆಗ್ತಾನೆ. ಅಲ್ಲಿಂದ ಕಥೆ ಶುರುವಾಗಿ ಲಂಕೇಶರು ಇದನ್ನು ಬಹಳ ರೂಪಕಾತ್ಮಕವಾಗಿ ಫಿಲಾಸಫಿಕಲ್ ಆಗಿ ಅದನ್ನು ಅನುವಾದ ಮಾಡ್ತಾರೆ.
ಕೊನೆಗೆ ಈ ಸತ್ಯವನ್ನು ಈಡಿಪಸ್ಗೆ ಕಾಡುವ ರೀತಿ ಇದೆಯಲ್ಲ, ಅದನ್ನು ಡೈಲಾಗ್ಗಳ ಮೂಲಕ ಲಂಕೇಶ್ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬೆಳೆಸ್ತಾ ಹೋಗ್ತಾರೆ. ಇದನ್ನು ಹೇಗಾದರೂ ಮಾಡಿ ತಿಳ್ಕೋಬೇಕು ಅನ್ನೋದು ಒಂದು ಸ್ಥಿತಿ ಇದ್ದರೆ, ಅದೇ ಸಂದರ್ಭದಲ್ಲಿ ಥೀಬ್ಸ್ಗೆ ಒಂದು ಭಯಂಕರವಾಗಿರ್ತಕ್ಕಂಥ ರೋಗಗಳು, ಬರಗಾಲ ಬಂದಿರ್ತದೆ. ಒಬ್ಬ ಭವಿಷ್ಯಕಾರ, ಅಂಧ ಭವಿಷ್ಯಕಾರ, ಅವನು ಕಣ್ಣಿರಲ್ಲ ಅವನಿಗೆ, ಅವನು ಬಂದು ಈ ಥೀಬ್ಸ್ಗೆ ಈ ಥರದ ರೋಗಕ್ಕೆ ಕಾರಣ ಈ ಹಿಂದಿನ ದೊರೆಯನ್ನು ಸಾಯಿಸಿರ್ತಕ್ಕಂಥ ವ್ಯಕ್ತಿ ಇಲ್ಲೇ ಇದ್ದಾನೆ, ಅವನಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಈ ಥೀಬ್ಸ್ ನಗರ ಶಾಂತಿಯಿಂದ ಇರಬಲ್ಲದು ಅನ್ನೋ ಮಾತನ್ನು ಹೇಳ್ತಾನೆ. ಆ ಸತ್ಯವನ್ನು ಹುಡ್ಕೊಂಡು ಹೋಗುವಾಗ ಕೊನೆಗೆ ತಾನೇ ತನ್ನ ತಂದೆಯನ್ನು ಸಾಯಿಸಿದ್ದೆ ಮತ್ತು ತಾನೇ ತನ್ನ ತಾಯಿಯನ್ನು ಮದುವೆ ಆಗಿದ್ದೇನೆ ಅಂತ ಗೊತ್ತಾದಾಗ ತನ್ನ ಎರಡೂ ಕಣ್ಣುಗಳನ್ನು ತಾನು ಕಿತ್ತಿಕೊಂಡು ಆಮೇಲೆ ಅವನು ಮಾತಾಡ್ತಕ್ಕಂಥ ಭಾಷೆನೇ ಬೇರೆ ಇದೆ. ಇದು ಗೊತ್ತಾದ ಮೇಲೆ ಯೋಕಾಸ್ತಾಳ ಮನಸ್ಸು ಹೇಗಿರಬೇಕು ಅನ್ನೋದು ನೀವೇ ಯೋಚನೆ ಮಾಡಬೇಕು. ನಂತರ ಒಳಕೋಣೆಗೆ ಹೋಗಿ ಅವಳು ಕೂಡ ತಾನು ಇದುವರೆಗೆ ಮಗ ಮತ್ತು ಗಂಡ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಅಂತ ತಿಳಿದು ಆಕೆಯೂ ಕೂಡ ಸಾವನ್ನು ಅಪ್ಪುತ್ತಾಳೆ. ಇಬ್ಬರೂ ದುರಂತ ನಾಯಕ, ದುರಂತ ಪ್ರಜ್ಞೆ ಇದೆ. ಈ ದುರಂತದ ಪ್ರಜ್ಞೆ ನಾವು ಅರಿಸ್ಟಾಟಲ್ನಿಂದ ತಿಳ್ಕೊಂಡಿದ್ದೇನು ಅಂತಂದರೆ, ಅಥವಾ ದುರಂತ ನಾಟಕಗಳ ಬಗ್ಗೆ ತಿಳ್ಕೊಂಡಿದ್ದೇನು ಅಂತಂದರೆ, ಭಯ ಮತ್ತು ಕರುಣೆಯನ್ನು ವ್ಯಕ್ತಪಡಿಸುವುದು ಮಾತ್ರವೇ ದುರಂತ ನಾಟಕ ಅಂತ. ಆದರೆ BM ಶ್ರೀಯವರು ಮುಂದುವರೆದು ದುರಂತ ನಾಟಕದಲ್ಲಿ ಒಂದು ಪರಿವರ್ತನೆಗೆ ದಾರಿ ಇದೆ ಅಂತ ಹೇಳ್ತಾರೆ. ಭಯ ಮತ್ತು ಕರುಣೆ ಇವೆರಡನ್ನೂ ಉದ್ರೇಕಿಸುವುದು ಮಾತ್ರವಲ್ಲ, ಅವುಗಳನ್ನು ಶಮನಗೊಳಿಸುವುದು ಕೂಡ ದುರಂತ ನಾಟಕದ ಭಾಳ ಮುಖ್ಯವಾದ ಅಂಶ ಅಂತ ಹೇಳ್ತಾರೆ. ಇಲ್ಲಿ ತನ್ನ ತಪ್ಪಿಲ್ಲ ಪಾಪ ಈಡಿಪಸ್ದು, ಆದರೆ ವಿಧಿಯನ್ನು ಮೀರೋದಕ್ಕೆ ಅವನ ಕೈಲಾಗಲ್ಲ. ಹಾಗಾಗಿ ಅವನು ದುರಂತದ ಒಂದು ಹಾದಿಗೆ ತಪ್ತಾನೆ. ಇನ್ನೊಂದು ನಾಟಕ ಅವ್ರದ್ದು ಅಂತಿಗೊನೆ ಯಾರೂ ಅಲ್ಲ, ಹೆಂಡತಿ ತಾಯಿಯೂ ಆಗಿರುವ ಲೋಕಾಸ್ಥಳಿಗೆ ಹುಟ್ಟಿರ್ತಕ್ಕಂಥ ಮಗಳು, 4 ಜನ ಮಕ್ಕಳು. ಅದರಲ್ಲಿ ಅಂತಿಗೊನೆ ಇವನನ್ನು ಕಣ್ಣು ಕಿತ್ಕೊಂಡಾಗ ಇವನು ಸಹಾಯ ಮಾಡ್ತಕ್ಕಂಥ ಒಂದು ಪಾತ್ರ. ಅದು ಅಂತಿಗೊನೆ ಈಡಿಪಸ್ ಥೀಬ್ಸನ್ನು ಬಿಟ್ಟಾದ ಮೇಲೆ ಆ ರಾಜ್ಯಕ್ಕೋಸ್ಕರ ಮಕ್ಕಳು ಯುದ್ಧ ಮಾಡ್ತಾರೆ. ಅದರಲ್ಲಿ ಒಬ್ಬ ಗೆಲ್ತಾನೆ, ಇನ್ನೊಬ್ಬ ಸತ್ತೋಗ್ತಾನೆ. ಇಬ್ಬರು ಸತ್ತೋಗ್ತಾರೆ. ಇಬ್ಬರಲ್ಲಿ ಒಬ್ಬನಿಗೆ ಮಾತ್ರ ಮರ್ಯಾದಸ್ಥ ಸಂಸ್ಕಾರವನ್ನು ಮಾಡ್ತಾನೆ ಇವರು ಕ್ರಯಾನ್ ಅಂತಕ್ಕಂಥ ಅವನು ಲೋಕಾಸ್ಥಳ ಅಣ್ಣ ಮತ್ತು ಈಡಿಪಸ್ಗೆ ಭಾವ ಮತ್ತು ಎಲ್ಲ ಸಂಬಂಧಗಳ ಅಲ್ಲಿ ಬಿರುಕುಗೊಂಡಿವೆ. ಕ್ರಯಾನ್ ಮುಂದಿನ ರಾಜನಾದಾಗ ಕ್ರಯಾನ್ ಒಬ್ಬನಿಗೆ ಮಾತ್ರ ಮರ್ಯಾದಸ್ಥ ರೀತಿಯಲ್ಲಿ ಸಂಸ್ಕಾರ ಮಾಡಿ ಇನ್ನೊಬ್ಬನಿಗೆ ಮಾಡೋದಿಲ್ಲ. ಆಗ ಸಹಾಯಕ್ಕೆ ಬರುವುದು ಅಂತಿಗೊನೆ ಕ್ರಯಾನ್ನ ಮಗನನ್ನು ಪ್ರೀತಿಸಿರ್ತಾಳೆ. ಆ ಪ್ರೀತಿಯು ಕೂಡ ಕೊನೆಗೆ ದುರಂತದಲ್ಲಿ ಎಂಡಾಗುತ್ತೆ. ಆದರೆ ಇಲ್ಲಿ ಅಂತಿಗೊನೆ ಮಾಡ್ತಕ್ಕಂಥ ಬಹಳ ಮುಖ್ಯವಾದ ಕೆಲಸ ಏನಂತಂದರೆ, ತನ್ನ ಇಬ್ಬರೂ ಸಹೋದರರಿಗೆ ಒಂದೇ ಬಗೆಯ ಪ್ರೀತಿಯನ್ನು ತೋರಿಸುವುದು. ಆ ಪ್ರೀತಿ ಒಬ್ಬನಿಗೆ ಸಿಕ್ಕುತ್ತೆ, ಇನ್ನೊಬ್ಬರಿಗೆ ಸಿಗಲ್ಲ. ಹಾಗಾಗಿ ಸಿಗದೇ ಇರ್ತಕ್ಕಂಥವನಿಗೆ ಮರ್ಯಾದಸ್ಥವಾದ ಸಂಸ್ಕಾರ ಸಿಗಬೇಕು ಅನ್ನೋ ಕಾರಣಕ್ಕೆ ಸತ್ತೋಗಿರ್ತಕ್ಕಂಥವನಿಗೂ ನಾನು ಸಂಸ್ಕಾರ ಮಾಡ್ತೇನೆ ಕ್ರಯಾನ ಆಜ್ಞೆಯನ್ನು ಮೀರಿ, ಅಂದರೆ ಅವನು ರಾಜನಾಗಿರ್ತಾನೆ, ಆ ರಾಜನ ಆಜ್ಞೆಯನ್ನು ಮೀರಿ ನಾನು ಅಲ್ಲಿ ಸಂಸ್ಕಾರ ಮಾಡ್ತೀನಿ ಅಂತ ಹೋಗ್ತಾಳೆ. ಇದನ್ನು ಕ್ರಯಾನ್ ವಿರೋಧಿಸುವುದು ಹೇಗೆ ಅಂತಂದರೆ, ಆಕೆಯನ್ನು ಮರಣದಂಡನೆಗೆ ಗುರಿಪಡಿಸಬೇಕು ಅಂತ. ಈ ಮರಣದಂಡನೆಗೆ ಗುರಿಪಡಿಸುವ ರೀತಿ ಇದೆಯಲ್ಲ ಕ್ರಯಾನ್, ಅದು ಅಹಂಕಾರದ ಸ್ಥಿತಿ. ಈ ಅಹಂಕಾರದ ಸ್ಥಿತಿ ಕಂಪೇರ್ ಮಾಡಿದಾಗ ಈಡಿಪಸ್ನಿಗೆ ಅಹಂ ಕಡಿಮೆ ಇತ್ತು. ಆದರೆ ತನ್ನ ಅಕ್ಕಮಹಾದೇವ್ ಹೇಳ್ತಾರಲ್ಲ, ತನ್ನ ನೂಲನ್ನೇ ಸುತ್ತಿ ತಾನೇ ಸಾಯುವ ಹಾಗೆ ಅದೇ ರೀತಿಯಲ್ಲಿ ಅವನು ಕೂಡ ಸಾಯ್ತಾನೆ. ಆದರೆ ಕ್ರಯಾನ್ನ ಅಹಂಕಾರ ಬೇರೆ ರೀತಿಯದು. ಹಾಗಾಗಿ ವಿಧಿ ಭವಿಷ್ಯಕಾರನ ಮುಂದೆ ಬಂದು ಭವಿಷ್ಯಕಾರನ ಮೂಲಕ ಅವನ ಅಹಂಕಾರವನ್ನು ಮತ್ತೆ ಹೊರಗಡೆ ತರುತ್ತೆ. ಕ್ರಯಾನ್ ಕಳೆದುಕೊಂಡಿದ್ದು ತನ್ನ ಕಣ್ಣ ಮುಂದಿನ ಪ್ರೀತಿಯನ್ನು ಮತ್ತು ಮಗನ ಪ್ರೀತಿಯನ್ನು, ಇನ್ನುಳಿದ ಮನುಷ್ಯರ ಪ್ರೀತಿಯನ್ನು. ಸೊ ಈ ಗ್ರೀಕ್ ಪರಂಪರೆ ನಮ್ಗೆ ಬಹಳ ಮುಖ್ಯವಾಗುವುದು 3 ಮುಖ್ಯ ವಸ್ತುಗಳಿಂದ. ಒಂದು ಕಾಮ, ಪ್ರೇಮ ಮತ್ತು ವಿಧಿ, ಸಾಮಾನ್ಯವಾದಂಥ ವಸ್ತುಗಳು. ಇದನ್ನು ಅಂತಿಗೊನೆ ನಾಟಕವು ಕೂಡ ನಮಗೆ ತಿಳಿಸ್ತಾ ಹೋಗುತ್ತೆ. ಅಂತಿಗೊನೆ ಅದಕ್ಕೆ ಸಂಸ್ಕಾರವನ್ನು ಒಂದು ಸಂದರ್ಭ ಬಂದಾಗ ಅದನ್ನು ವಿರೋಧಿಸುವುದು, ಮತ್ತೆ ಅಂತಿಗೊನೆಗೆ
ಒಂದು ರೀತಿಯಲ್ಲಿ ಸಾವಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಮಗನೂ ಕೂಡ ತನ್ನನ್ನು ಸರಿಯಾಗಿ ನೋಡಿಕೊಂಡಿಲ್ಲ, ತನ್ನ ಪ್ರೇಮವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವನಷ್ಟಕ್ಕೆ ಅವನೇ ಸಾಯಿಸಿಕೊಳ್ಳುವ ರೀತಿ. ಸಾವು ಒಂದು ಕ್ರಮಬದ್ಧತೆ ಇದೆ, ಆದರೆ ಮನುಷ್ಯನನ್ನು ಸಾವು ಹಿಂಬಾಲಿಸುತ್ತೋ ಅಥವಾ ಮನುಷ್ಯನೇ ಸಾವನ್ನು ಹಿಂಬಾಲಿಸುತ್ತದೋ ಅನ್ನುವ ಮಾತಿದೆಯಲ್ಲ, ಇದು ಗ್ರೀಕ್ ಪರಂಪರೆ ಕೇಳಿಕೊಂಡಂಥ ಒಂದು ದೊಡ್ಡ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಈಡಿಪಸ್ ಒಂದು ರೀತಿಯಲ್ಲಿ ನಾನು ಆಗಲೇ ಹೇಳಿದಾಗೆ ತನ್ನ ವೃತ್ತಾಂತವನ್ನು ತಿಳಿದು ತಾನೇ ಹತನಾಗುವ ಒಬ್ಬ ದುರಂತ ನಾಯಕ. ಸತ್ಯ ಎಂಬುದು ಇಡೀ ನಾಟಕದಲ್ಲಿ ಭಯಂಕರವಾದಂಥ ಒಂದು ವಸ್ತುವಾಗಿ ನಮಗೆ ಈ ಎರಡು ನಾಟಕಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ದೈವವಾಣಿ ಸುಳ್ಳಲ್ಲ, ಸುಳ್ಳನ್ನು ಮಾಡಬೇಕು ಅಂತ ಹೊರಟ ಪಾತ್ರಗಳು ಇಲ್ಲಿ ಕೊನೆಗೆ ಹತರಾಗುವ ಒಂದು ಪ್ರಕ್ರಿಯೆ ಇದೆ. ಯಾರು ದೈವವನ್ನು ವಿರೋಧಿಸ್ತಾರೋ ಆ ವಿರೋಧಿಸುವ ಪಾತ್ರಗಳು ಗ್ರೀಕ್ ರುದ್ರ ಪರಂಪರೆಯಲ್ಲಿ ನಮಗೆ ಸಿಗೋದಿಲ್ಲ. ಮನುಷ್ಯನ ಕುತೂಹಲಗಳು ಮತ್ತು ಸಂಬಂಧಗಳ ಬಿರುಕುಗಳು ರೂಪಕಾತ್ಮಕವಾಗಿ ಹೆಣೆಯುವ ಶಕ್ತಿ ಸಾಫೋಕ್ಲಿಸ್ಗೆ ಬಹಳಷ್ಟು ಸಿದ್ಧಿಸಿತ್ತು ಅಂತ ಎರಡು ನಾಟಕಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಸತ್ಯ ವಿಧಿ ಒಂದು ಕಡೆ ಇಲ್ಲಿ ಕೆಲಸ ಮಾಡಿದ್ರೆ, ಮನುಷ್ಯನ ವಿಧಿ ಅದನ್ನು ಗೆಲ್ಲಬೇಕು ಅಂತಹ ಹಾತೊರೆಯುವುದು ಇನ್ನೊಂದು ಕಡೆ. ಹಾಗಾಗಿ ನಮ್ಮಲ್ಲಿ ಕೂಡ ಜೈನ ಪರಂಪರೆಯಲ್ಲಿ ಇದಿದೆ. ಇದು ವಿಧಿಯನ್ನು ಮುಟ್ಟುವುದು ಮತ್ತು ವಿಧಿಯನ್ನು ಸಾಧಿಸುವುದಕ್ಕೆ ಹೋಗುವುದು, ವೈರಾಗ್ಯ ಸ್ಥಿತಿ, ಇವೆಲ್ಲವೂ ಇದ್ದಾವೆ. ಹಾಗಾಗಿ ನಾನು ಮುಂದೆ ಅದನ್ನು ಒಂಚೂರು ಪ್ರಸ್ತಾಪ ಮಾಡ್ತೇನೆ. ಸಾಫೋಕ್ಲಿಸ್ಗೆ ಮನುಷ್ಯತ್ವದಲ್ಲಿ ಮತ್ತು ಮನುಷ್ಯರಲ್ಲಿ ಪರಮ ವಿಶ್ವಾಸಿ ಅವನು. ಆದರೆ ಮನುಷ್ಯರು ಹೇಗೆ ಇರುತ್ತಾರೋ, ಹೇಗೆ ಇರಬೇಕೋ ಎಂಬುದನ್ನು ಚಿತ್ರಿಸುತ್ತಾನೆ. ದೇವತೆಗಳೊಂದಿಗೆ ಮನುಷ್ಯರು ನಡೆಸುವ ಹೋರಾಟವನ್ನು ಕೂಡ ಅವರು ಚಿತ್ರಿಸ್ತಾ ಹೋಗ್ತಾನೆ. ಇದು ಸಾಫೋಕ್ಲಿಸ್ ಮಾತ್ರ ಅಲ್ಲ, ಅವರ ಹಿಂದಿನ ತಾತ್ವಿಕ ಫಿಲಾಸಫಿಗಳು ಕೂಡ ಇದು ಅನ್ವಯಿಸುತ್ತೆ. ನಾನು ಆಮೇಲೆ ಒಂದು 3 ಪಾಯಿಂಟನ್ನು ಹೇಳ್ತೀನಿ. ಈ ಸಾಫೋಕ್ಲಿಸ್ ಬಗ್ಗೆ, ಅವನ ಸಿದ್ಧಾಂತದ ಬಗ್ಗೆ ರಾಬಿನ್ಸನ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೀಗೆ ಅಭಿಪ್ರಾಯ ಪಡ್ತಾನೆ. ಸಾಫೋಕ್ಲಿಸ್ ಕುರಿತು ಹೀಗೆ ಹೇಳ್ತಾನೆ ಅವನು: ಈಸ್ಕಿಲಸ್ನಂತೆ ಈತ ಪ್ರವಾದಿ ಅಲ್ಲ. ಮುಖ್ಯವಾದ ಪಾಯಿಂಟ್ ಇದೆ. ಅವನು ಪ್ರವಾದಿ ಏನಲ್ಲ, ಮನುಷ್ಯ ಹೇಗಿದನೋ ಹಾಗೆ ಚಿತ್ರಿಸ್ತಾ ಇದ್ದಾನೆ ಸಾಫೋಕ್ಲಿಸ್. ಅವನಿಗೆ ಕಾಮ ಹೇಗಿದೆಯೋ ಮತ್ತು ವಿಧಿ ಹೇಗೆ ಅವನನ್ನು ಅಟ್ಯಾಕ್ ಮಾಡುತ್ತೋ ಹಾಗೆ ಚಿತ್ರಿಸ್ತಾನೆ. ಮನುಷ್ಯ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾನೆ. ಅದರ ಹಿನ್ನೆಲೆಯಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡ್ಬೋದು ಬೇಕಾದರೆ. ಯಾರ ಮಾತನ್ನು? ರಾಬಿನ್ಸನ್ ಇವರಾದಮೇಲೆ ಸಾಕಷ್ಟು ಜನ ಗ್ರೀಕ್ ಪರಂಪರೆ ಬಗ್ಗೆ, ಫಿಲಾಸಫಿ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ಯೂರೋಪಿಡಿಸ್ನಂತೆ ತತ್ವಜ್ಞಾನಿಯೂ ಅಲ್ಲ. ಇದನ್ನು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು. ಅವನು ಹೇಳುವ ಮಾತನ್ನು ನಿಮ್ಮ ವಿದ್ಯಾರ್ಥಿಗಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಗ್ರೀಕ್ ನಾಟಕಗಳನ್ನು ಅಧ್ಯಯನ ಮಾಡೋರಿಗೆ ರಾಬಿನ್ಸನ್ ಹೇಳುವ ಮಾತು ಬಹಳ ಮುಖ್ಯ ಅಂತ ಅನಿಸುತ್ತೆ. ಈಸ್ಕಿಲಸ್ನಂತೆ ಈತ ಪ್ರವಾದಿ ಅಲ್ಲ, ಯೂರೋಪಿಡಿಸ್ನಂತೆ ತತ್ವಜ್ಞಾನಿಯೂ ಅಲ್ಲ, ಆದರೆ ಸಾಫೋಕ್ಲಿಸ್ ಸುಂದರ ಮತ್ತು ಪೂರ್ಣ ಮಟ್ಟದ ಕಲಾವಿದ. ಈ ಮಾತು ಲಂಕೇಶರಿಗೂ ಕೂಡ ಅನ್ವಯಿಸುತ್ತೆ. ಕೆಲವೊಮ್ಮೆ ಬೇರೆ ಥರದ ಅಭಿಪ್ರಾಯಗಳಿದ್ದರೂ ಕೂಡ ಪೂರ್ಣ ಮಟ್ಟದ ಕಲಾವಿದ ಮತ್ತು ಅಲ್ಲಿ ಮನುಷ್ಯನನ್ನೇ ಕೇಂದ್ರವಾಗಿಟ್ಕೊಂಡಂಥ ಒಬ್ಬ ಲೇಖಕ. ಇದರಲ್ಲಿ ಸುಂದರ ಅನ್ನೋ ಪದ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡವು. ಈಡಿಪಸ್ ಮತ್ತು ಅಂತಿಗೊನೆ ಎರಡೂ ನಾಟಕಗಳಲ್ಲಿ ಸತ್ಯ ಭಯಂಕರ, ಎಲ್ರಿಗೂ ಭಯಾನಕವಾದದ್ದೇ ಇವತ್ತಿಗೂ ಅದು. ಹಾಗಾಗಿ ಸತ್ಯವನ್ನು ಹುಡುಕಿ ಹೋದ ಈಡಿಪಸ್ ಮತ್ತು ಕ್ರಯಾನ್ ಇಬ್ಬರೂ ಒಬ್ಬ ಅಂಧ ಭವಿಷ್ಯಕಾರನ ಮುಂದೆ ಸೋಲನ್ನು ಒಪ್ಕೊಳ್ತಾರೆ. ಇದು ಬಹಳ ಮುಖ್ಯ. ಇದು ವಿಧಿ ಅಂತ ಅನ್ಬೋದು ನಾವು, ಆದರೆ ಸತ್ಯ ಅಲ್ಲಿ ಬಹಳ ದೊಡ್ಡ ಮಟ್ಟದ ತತ್ವವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸತ್ಯವನ್ನು ಮರೆಮಾಚಿಸಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಕಾಲ ಮತ್ತು ವಿಧಿ ಮನುಷ್ಯನನ್ನು ಬಿಡುವುದಿಲ್ಲ. ಎರಡೂ ನಾಟಕಗಳು ಮಾತ್ರವಲ್ಲ, ಕಾಲ ಮತ್ತು ವಿಧಿ ಇವೆರಡೂ ಕೂಡ ಗ್ರೀಕ್ ಪರಂಪರೆಯನ್ನು ಬಹಳಷ್ಟು ಕಾಡಿದ ವಸ್ತುಗಳು. ಈಡಿಪಸ್ ಸತ್ಯದ ಭಯಂಕರದ ಶೋಧಕ್ಕೆ ತೊಡಗಿದರೂ ವಿಧಿ ಆತನ ಜೀವನದ ಪ್ರತಿ ಹೆಜ್ಜೆಯನ್ನು ಶೋಧಿಸುತ್ತದೆ. ಎರಡೂ ನಾಟಕಗಳನ್ನು ಓದಿದಾಗ ಗೊತ್ತಾಗ್ತದೆ ನಿಮಗೆ. ವಿಧಿ ಅವನು ಹಿಡುವ ಪ್ರತಿ ಹೆಜ್ಜೆಯನ್ನು ಕೂಡ ಅವನು ಹಿಂದೆನೇ ಹೋಗ್ತಾ ಇರುತ್ತೆ, ಶೋಧಿಸ್ತಾ ಇರ್ತದೆ. ಇವನೆಲ್ಲಿ ದಿಕ್ಕು ತಪ್ತಾ ಇದ್ದಾನ, ನನ್ನನ್ನು ಅನುಸರಿಸ್ತಾ ಇದ್ದಾನ ಅಂತ ಅದು ಹೋಗ್ತಾನೆ ಇರ್ತದೆ. ಹಾಗಾಗಿ ವಿಧಿ ಅನ್ನುವ ಪದ
ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಬಹಳಷ್ಟು ಬೇರೆ ಬೇರೆ ಅದು ಕರ್ಮ ಅನ್ನುವ ಒಂದು ಪದಕ್ಕೆ ಸೇರಿಸಿ ಚರ್ಚೆ ಮಾಡಿದ್ದು ಉಂಟು. ಆದರೆ ಗ್ರೀಕರು ದೈವಕ್ಕೆ ಕೊಟ್ಟಂತಹ ಒಂದು ಅತಿಯಾದ ಪ್ರಾಮುಖ್ಯತೆ ಏನು ಅಂತಂದರೆ, ಮನುಷ್ಯನನ್ನು ಬಿಟ್ಟು ಅದು ಇರೋದಿಲ್ಲ ಮತ್ತು ಮನುಷ್ಯನೂ ಕೂಡ ವಿಧಿಯನ್ನು ಬಿಟ್ಟು ಇರೋದಿಲ್ಲ. ಇವೆರಡು ಅದ್ವೈತ ಸ್ಥಿತಿ ಅದು. ಹಾಗಾಗಿನೇ ಗ್ರೀಕ್ ಪರಂಪರೆ ನಮ್ಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದೊಂದು ಸಂಕೀರ್ಣವಾದಂಥ ಪ್ರಶ್ನೆ. ಇಲ್ಲಿಯೂ ಕೂಡ ವಿಧಿ ಮತ್ತು ಭವಿಷ್ಯವಾಣಿಗಳು, ವಿಧಿ ಅಂತಂದರೆ ಗ್ರೀಕಲ್ಲಿ ಭವಿಷ್ಯವಾಣಿಗಳು ಅಂತ. ಕಾಲದ ಪ್ರತೀಕವೋ ಅವನು ಓದುವಾಗ ಒಂದು ಹುಟ್ಟಿದ ಪ್ರಶ್ನೆ ಇದು. ವಿಧಿ ಅಂತಕ್ಕಂಥದ್ದು ಒಂದು ಟೈಮ್ ಅಥವಾ ಕಾಲದ ಪ್ರತೀಕವೋ ಮನುಷ್ಯನ ಅಹಂಗೆ ಒಡ್ಡುವ ಪ್ರತಿರೋಧವೋ ಅನ್ನುವ ಪ್ರಶ್ನೆನೂ ಇರ್ತದೆ. ಹಾಗಾದರೆ ಮನುಷ್ಯನ ಅಹಂಗೆ ಒಡ್ಡುವ ಪ್ರತಿರೋಧ ಆದರೆ ಅದಕ್ಕೆ ನಾವು ಒಳಗಾಗಬೇಕು. ಈಡಿಪಸ್ ಒಳಗಾಗಿಲ್ಲ, ಅವನಿಗೆ ಅಹಂ ಹೆಚ್ಚಿರಲಿಲ್ಲ. ಆದರೆ ಕ್ರಯಾನ್ಗೆ ಇದು ಮಾತನ್ನು ನಾವು ಅನ್ವಯಿಸ್ಬೋದು. ಯಾಕಂತಂದರೆ ಅವನು ಅತಿಯಾದ ಅಹಂನಿಂದ ವಿಧಿ ಅವನನ್ನು ಬಿಡಲಿಲ್ಲ. ಆದರೆ ಈಡಿಪಸ್ ಅಂತಕ್ಕಂಥ ವ್ಯಕ್ತಿಗೆ ಏನೋ ಈ ಸತ್ಯವನ್ನು ಬಿಡಿಸ್ಕೊಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಧಿ ಅವನನ್ನು ಬಿಡೋದಿಲ್ಲ. ಹಾಗಾಗಿ ನನ್ನ ಪ್ರಶ್ನೆ ಇದು ಏನೇ ಅಂತಂದರೆ, ಕಾಲದ ಪ್ರತೀಕವೋ ಅಥವಾ ಅಹಂನ ಪ್ರತಿರೋಧವೋ, ಇದರಲ್ಲಿ ಒಂದು ದ್ವಂದ್ವ ಇದ್ದೇ ಇದೆ ನಮ್ಮಲ್ಲಿ. ಪ್ರತಿಯೊಬ್ಬ ಮನುಷ್ಯನು ತನ್ನ ಹತೋಟಿಯಲ್ಲಿ ಇರಬೇಕು ಎಂದು ಭಾವಿಸುವ ವಿಧಿ ತನ್ನ ಗೆಲುವನ್ನು ಸಾಧಿಸುತ್ತೆ ಈ ಎರಡು ನಾಟಕಗಳು ಅಥವಾ ಇನ್ನಿತರ ನಾಟಕಗಳಲ್ಲಿ. ಆದರೆ ಶೇಕ್ಸ್ಪಿಯರ್ ನಾಟಕಗಳನ್ನು ಜೋಡಿಸಿ ಚರ್ಚೆ ಮಾಡುವಾಗ ಈ ಟ್ರಾಜಿಡಿಯನ್ನು ಅವನು ಬೇರೊಂದು ರೀತಿಯಲ್ಲಿ ಬೆಳೆಸಿದ್ದ. ಒಂದೇ ಒಂದು ಸುಖಾಂತ ನಾಟಕ ಬರೆದಿದ್ದು ಅವನು, ವೆನಿಸ್ನ ವರ್ತಕ ಅಂತ ಕಾಣುತ್ತೆ. ಉಳಿದ ರಾಜಕೇಂದ್ರಿತ ದುರಂತ ನಾಟಕಗಳಲ್ಲಿ ಅವನು ಪ್ರೇಮವನ್ನು ಶೋಧಿಸಿದ್ದು ಮತ್ತು ಕಾಮವನ್ನು ಶೋಧಿಸಿದ್ದು ಬೇರೆ ಬಗೆಗಳಲ್ಲಿ. ಆದರೆ ಇವರಿಂದ ಎಷ್ಟು ಪಡ್ಕೊಂಡ ಅನ್ನೋದು ಬೇರೆ ಪ್ರಶ್ನೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಹತೋಟಿಯಲ್ಲೇ ಇರಬೇಕು ಎಂದು ಭಾವಿಸುವ ವಿಧಿ ತನ್ನ ಗೆಲುವನ್ನು ಇಲ್ಲಿ ಸಾಧಿಸಿಯೇ ತೀರುತ್ತದೆ. ಗ್ರೀಕ್ ನಾಟಕಗಳಲ್ಲಿ ಈಡಿಪಸ್ನ ದುರಂತದ ಪ್ರತಿ ಗಳಿಗೆಗಳಲ್ಲೂ ಇದನ್ನು ನಾವು ಕಾಣಬಹುದು. ನಮ್ಮ ಜೈನ ಕಾವ್ಯಗಳಲ್ಲಿ ಇಲ್ಲಿ ಸ್ವಲ್ಪ ನಾನು ಟಚ್ ಮಾಡ್ತಾ ಇದ್ದೇನೆ. ನಮ್ಮ ಜೈನ ಕಾವ್ಯಗಳಲ್ಲಿ ಅಧಿಕಾರದ ಕಕ್ಷೆಯಲ್ಲೇ ಮನುಷ್ಯನ ದುರಾಸೆ, ಸಾವು, ವೃದ್ಧಾಪ್ಯ, ಕಾಮ ಮತ್ತು ಪುನರ್ಜನ್ಮ, ಬದುಕಿನ ಕ್ಷಣಭಂಗುರತೆ ಇವೆಲ್ಲವನ್ನು ನಾವು ಕಾಣಬಹುದು. ಇವೆಲ್ಲವನ್ನು ಕಂಡು ನಾವು ಈಡಿಪಸ್ ಮತ್ತು ಗ್ರೀಕ್ ನಾಟಕಗಳನ್ನು ತೌಲನಿಕವಾಗಿ ಚರ್ಚೆ ಮಾಡಿದ್ರೆ ಬೇರೆ ಒಳನೋಟಗಳು ನಮಗೆ ಸಿಗಬಹುದು. ಇಲ್ಲಿ ನೋಡಿ, ಬಹುಶಃ ಸಾಫೋಕ್ಲಿಸ್ ಹುಡುಕ್ತಾ ಇರೋದು ಅರಿವು ಮತ್ತು ಅಳಿವಿನ ಪ್ರಶ್ನೆಗಳನ್ನು ಅವನು ಹುಡುಕ್ತಾ ಇದ್ದಾನೆ. ಕಾಮ ಮತ್ತು ವಿಧಿಯ ಸತ್ಯಗಳನ್ನು ಹುಡುಕ್ತಾ ಇದ್ದಾನೆ. ಕನ್ನಡದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನ್ನ ಒಂದು ಮಾತು ಹೇಳ್ತಾನೆ. ಈ ಕಾಮ ಮತ್ತು ವಿಧಿಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ವಿಧಿ ವಿಳಸನದ ಮನಸ್ಸಿಜನ ಮಾಯೆ, ವಿಧಿ ವಿಳಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ. ವಿಧಿ ಮತ್ತು ಕಾಮ ಇವೆರಡು ಸೇರಿಕೊಂಡ್ರೆ ಮನುಷ್ಯನನ್ನು ಬೆಂಬಿಡದೆ ಕಾಡ್ತವೆ, ಬಿಡೋದು ಇಲ್ಲ, ನಾಶ ಮಾಡಿಬಿಡ್ತವೆ. ಹಾಗಾಗಿ ಈ ಮಾತನ್ನು ಸ್ವಲ್ಪ ನಾನು ಅಲ್ಲಿ ಟ್ಯಾಗ್ ಮಾಡಿ ಚರ್ಚೆ ಮಾಡ್ತಾ ಇದ್ದೀನಿ. ನರರಂ ಅನ್ನುವ ಮಾತನ್ನು ಜನ್ನ ಎತ್ತಾನೆ. ಮನುಷ್ಯನೇ ಕೇಂದ್ರ ಅಂತ ಅಂದುಕೊಂಡು ಸೃಜನಶೀಲ ಕೃತಿಗಳು ಕ್ರಿಸ್ತಪೂರ್ವದಲ್ಲೇ ಗ್ರೀಕರು ಬರೆದಿದ್ರು. ಆದರೆ ನಮ್ಮಲ್ಲಿ ಭಾಳ ಕಡಿಮೆ ಇತ್ತು. ನಮ್ಮಲ್ಲಿ ಹೆಚ್ಚು ಪ್ರೇಮ ಮತ್ತು ಆ ಮಧ್ಯದಲ್ಲಿ ಸುಖ ದುಃಖ ಇವೆಲ್ಲವೂ ಬಂದಿದ್ರೂ ಕೂಡ ಕೊನೆಗೆ ನಾಯಕರು ಕೊನೆಯಲ್ಲಿ ಸಾಯಬಾರದು ಅನ್ನುವ ಒಂದು ನಿಯಮ ಇದ್ದಿದ್ದರಿಂದ ದುರಂತ ಪ್ರಜ್ಞೆಯಲ್ಲಿ ಕೊನೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ BM ಶ್ರೀ ಅವರು. ನಮ್ಮಲ್ಲೂ ಕೂಡ ದುರಂತ ನಾಟಕಗಳು ಇದ್ದವು. ಅದು ಅಶ್ವತ್ಥಾಮನ ಮೂಲಕ ಮತ್ತು ಗದಾಯುಧದ ಮೂಲಕ ಅವರು ತೋರಿಸ್ಕೊಡ್ತಾರೆ. ಆದರೆ ಆ ಪರಂಪರೆ ಮುಂದುವರೆದಿಲ್ಲ, ಅದ್ರ ಬೇರೆ ಚರ್ಚೆ. ಆದರೆ ಇಲ್ಲಿ ಜೈನ ಕಾವ್ಯಗಳಲ್ಲಿ ನರರನ್ನು ಶೋಧಿಸುವ ಒಂದು ಗುಣ ಇದೆಯಲ್ಲ, ಅಧಿಕಾರದ ಹಿನ್ನೆಲೆಯಲ್ಲಿ ಮತ್ತು ಪ್ರೇಮದ ಹಿನ್ನೆಲೆಯಲ್ಲಿ, ಅದರಲ್ಲೂ ಜನ್ನ ಬೇರೆ ರೀತಿ ಇದೆ. ಹಾಗಾಗಿ ಇಲ್ಲಿ ಸಾಫೋಕ್ಲಿಸ್ನ ಒಂದು ಆಶಯಕ್ಕೂ ಜನ್ನನ ಒಂದು ಆಶಯಕ್ಕೂ ಒಂದು ರೂಪ ಇದೆ ಅಂತ ನಾನು ಅನಿಸುತ್ತೇನೆ. ಇದಾದ ಮೇಲೆ ಈಡಿಪಸ್ ಸತ್ಯ ತಿಳಿಯುವ ಗಳಿಗೆಯಲ್ಲಿ ಒಬ್ಬ ಮಾನಸಿಕ ವಿಕ್ಷಿಪ್ತನಂತೆ ಅವನು ವರ್ತಿಸ್ತಾ ಹೋಗ್ತಾನೆ. ಯಾವ ಮಟ್ಟಕ್ಕೆ ಅಂತಂದರೆ, ಅರಿವು ಅಳಿವನ್ನೇ ಬಯಸುತ್ತದೆ ಎನ್ನುವ ಮಟ್ಟಕ್ಕೆ. ಅವನು ಮಹಾಜ್ಞಾನಿ. ಈಗಾಗಲೇ ಅವರು ಹೇಳಿದ್ದಾರೆ, ಎಲ್ಲ
ಥೀಬ್ಸಲ್ಲಿ ಭಯಂಕರವಾಗಿರ್ತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಒಗಟುಗಳನ್ನು ಬಿಡಿಸ್ತಕ್ಕಂಥ ಶಕ್ತಿ ಅವನಿಗಿತ್ತು. ಅದೇ ಜ್ಞಾನವನ್ನು ಕಾಲ ಅವನನ್ನು ಬಿಡೋದಿಲ್ಲ. ಹಾಗಾಗಿ ಆ ಅರಿವನ್ನು, ಈ ವಿಧಿ ಎಂಬ ಅಳಿವು ಅವನನ್ನು ನಾಶ ಮಾಡುತ್ತದೆ ಅನ್ನುವ ಮಾತು ಬರುತ್ತೆ. ಒಳಿತಿಗೆ ಎಷ್ಟು ಬಲ ಇರುತ್ತೋ ಕೆಡುಕಿಗೂ ಅಷ್ಟೇ ಬಲ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಇವನ ಸತ್ಯ ಶೋಧನೆಯಲ್ಲಿ ತನ್ನಷ್ಟಕ್ಕೆ ತಾನು ಬದುಕಿದ್ದ ಲೋಕಾಸ್ಥ ವಿಚಿತ್ರ ಸಾವಿಗೆ ಈಡಾಗುವುದಿದೆಯಲ್ಲ, ಇದು ಆಕೆಯ ಮನಸ್ಸನ್ನು ನಾನು ಕಳೆದ ಒಂದು ತಿಂಗಳಿಂದ ಲೋಕಾಸ್ಥಾಳ ಮನಸ್ಸನ್ನು ಯಾರು ಹೇಗೆ ವಿವರಿಸಿರಬಹುದು ಅಂತ ನೋಡಿದೆ. ಬಹಳಷ್ಟು ಜನ ವಿದ್ವಾಂಸರು ಎಸ್ ವಿ ರಂಗಣ್ಣವರ ವಿಶ್ಲೇಷಣೆಯ ಪುಸ್ತಕದಲ್ಲಿ ನೋಡಿದಾಗ ಬಹಳಷ್ಟು ಜನ ವಿದ್ವಾಂಸರು ಈಡಿಪಸ್ನ ಮನಸ್ಸನ್ನೇ ಹೆಚ್ಚು ಚರ್ಚೆ ಮಾಡಿದ್ದಾರೆ ವಿನಃ ಗಂಡನಾದ ಮೇಲೆ ಅವಳ ಮನಸ್ಸು ಹೇಗಿತ್ತು ಅನ್ನೋದನ್ನು ಚರ್ಚೆ ಮಾಡಿಲ್ಲ. ಅದಕ್ಕೆ ಅವಕಾಶ ಇದೆ. ಅಂದರೆ ಆ ಮನಸ್ಥಿತಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತ. ಈಡಿಪಸ್ ಒಬ್ಬ ಪುರುಷರ, ಅದು ಬೇರೆ ಪ್ರಶ್ನೆ. ಆದರೆ ಆಕೆಯ ಮನಸ್ಸು ಹೇಗೆ ಆಗಿರಬಹುದು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಚರ್ಚೆಗೆ ಬೆಳೆಸಬಹುದು ಅಂತ ಅನಿಸುತ್ತೆ. ಇದು ಒಂದು, ಅವಳು ಹೇಳ್ತಾಳೆ, ಇದನ್ನು ತಪ್ಪಿಸೋದಕ್ಕೆ, ಈ ಸತ್ಯವನ್ನು ತಪ್ಪಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾಳೆ. ನೀನು ಸುಮ್ಮನೆ ಇದ್ಬಿಡು, ಸತ್ಯವನ್ನು ತಿಳ್ಕೋಬೇಡ ನೀನು. ಆಕೆ ಒಂದು ಮಾತನ್ನು ಮಾತಾಡ್ತಾಳೆ, ಲಂಕೇಶ್ ಭಾಳ ಒಳ್ಳೆಯ ಅನುವಾದ ಮಾಡಿ, ನೀನು ಯಾವಾಗಲೂ ಕೂಡ ವರ್ತಮಾನದಲ್ಲಿಯೇ ಬದುಕು. ಲೋಕಾಸ್ಥ ಗಂಡನೂ ಮಗನೂ ಆಗಿರ್ತಕ್ಕಂಥ ಈಡಿಪಸ್ಗೆ ಹೇಳುವ ಮಾತು. ಸತ್ಯ ಗೊತ್ತಾದರೆ ನೀನು ಬದುಕೋದಿಲ್ಲ, ಸತ್ಯವನ್ನು ಕೆದಕೋದಕ್ಕೆ ಹೋಗೋದಿಲ್ಲ. ಆಮೇಲೆ ಎಷ್ಟು ಜನ ತಮ್ಮ ಕನಸುಗಳಲ್ಲಿ ತಾಯಂದಿರನ್ನು ಕೂಡಿಲ್ಲ ಅನ್ನೋ ಮಾತನ್ನು ಮಾತಾಡ್ತಾರೆ. ಹಾಗಾಗಿ ವರ್ತಮಾನವನ್ನು ತಿಳ್ಕೊಳ್ಳೋಕೆ ಹೋದರೆ ನೀನು ಸಾಯ್ತೀಯ. ಹಾಗಾಗಿ ಅವಳು ಹೇಳ್ತಾಳೆ, ವರ್ತಮಾನದಲ್ಲಿ ಭವಿಷ್ಯವನ್ನು ಹಿಂದನ್ನು ತಿಳ್ಕೊಳ್ಬೇಡ, ನೀನು ಸದ್ಯದಲ್ಲಿ ಮಾತ್ರ ಬದುಕು, ವರ್ತಮಾನದಲ್ಲಿ ಮಾತ್ರ ಬದುಕು. ಈಡಿಪಸ್ ಇದನ್ನು ನಿರಾಕರಿಸ್ತಾನೆ. ಯಾಕೆಂತಂದರೆ ಅವನಿಗೆ ಸತ್ಯ ಬೇಕು. ಅದನ್ನು ಹಿಂಬಾಲಿಸಿ ಅವನು ದುರಂತಕ್ಕೆ ಈಡಾಗುವ ಒಂದು ಪರಿಕ್ರಮ ಅಲ್ಲಿ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ತನ್ನ ಪಾಪ ತಿಳಿದ ಮೇಲೆ ಕಣ್ಣು ಕಿತ್ತುಕೊಂಡ ಈಡಿಪಸ್ ತನ್ನನ್ನು ತಾನೇ ದೇಶಾಂತರ ಮಾಡ್ಕೊಳ್ತಾನೆ, ತನ್ನನ್ನು ತಾನೇ ಬಹಿಷ್ಕಾರಕ್ಕೆ ಒಳಗಾಗ್ತಾ ಹೋಗ್ತಾನೆ. ಅದು ಒಂದು ಕ್ರಮ. ಸೊ ಕಣ್ಣು ಕಿತ್ತುಕೊಂಡ ಈಡಿಪಸ್ ಸಂಪೂರ್ಣ ಕುರುಡನಾದ ಮೇಲೆ ಮಾತನಾಡುವ ಮಾತುಗಳು ಕೇವಲ ಆತ್ಮಮರುಕದ ಮಾತುಗಳಲ್ಲ. ಅವು ಜಗತ್ತಿನಲ್ಲಿ ಅಧಿಕಾರ, ಕಾಮ, ಅಹಂ, ವಿಧಿ ಇವೆಲ್ಲ ಮನುಷ್ಯನ ಬದುಕಿನ ನಿಜವಾದ ತತ್ವಗಳೇ ಅಂತ ನಮಗೆ ಅನಿಸ್ಬಿಡ್ತವೆ. ಅವನ ಲಂಕೇಶರ ಅನುವಾದದಲ್ಲಿ ಹೇಳೋದಾದರೆ, ನೋಡಿ, ಅವನು ಕಣ್ಣು ಕಿತ್ಕೊಂಡಾದ್ಮೇಲೆ ಈ ಮಾತುಗಳನ್ನು ಮಾತಾಡ್ತಾನೆ. ಯಾಕೆಂದರೆ ನಾನು ಬದುಕಿನಲ್ಲಿ ಅಸ್ವಸ್ಥ, ಹುಟ್ಟಿನಲ್ಲಿ ರೋಗಗ್ರಸ್ತ. ಈ 3 ಹೆದ್ದಾರಿಗಳೇ ಕತ್ತಲು ಕಣಿವೆಯ ಕಾಡಲ್ಲಿ ಸಂಧಿಸುವ 3 ಹೆದ್ದಾರಿಗಳೇ ನನ್ನ ಹೆತ್ತವನ ನೆತ್ತರನ್ನು, ಅಂದರೆ ನನ್ನ ನೆತ್ತರನ್ನು ನನ್ನ ಕೈಯಿಂದಲೇ ಕುಡಿದ ತಾಣವೇ. ಅಲ್ಲಿ ಸಾಯಿಸಿದ್ನಲ್ಲ, ಅದೇ ಜಾಗ, 3 ಹೆದ್ದಾರಿಗಳ ಒಂದು ಜಾಗ. ನಾನಲ್ಲಿ ಮಾಡಿದ ಅಸಹ್ಯ ಕೃತ್ಯಗಳು ನಿಮಗೆ ಗೊತ್ತು. ಅಲ್ಲಿಂದ ಬಂದು ಮಾಡಿದ್ದೆಲ್ಲ ಗೊತ್ತು ನಿಮಗೆ. ಮದುವೆ, ನನ್ನನ್ನು ಹುಟ್ಟಿಸಿದ ಮಗನಾಗಿ ಅದೇ ಹಾಸಿಗೆಯಲ್ಲಿ ಕೂಡಿಸಿದ ಘಟನೆ, ಆ ಸ್ವಜನ ಸಂಘದ ಜಾಲ, ಮಕ್ಕಳು, ಪತ್ನಿಯರು, ತಾಯಿಯರು ಎಲ್ಲರೂ ಕೂಡುವ ಪಾಪದ ಪರಾಕಾಷ್ಠೆ. ಇದು ಅವನು ಕಣ್ಣು ಕಿತ್ಕೊಂಡಾದ್ಮೇಲೆ ಮಾತಾಡ್ತಕ್ಕಂಥ ಲಂಕೇಶರ ಅನುವಾದದ ಗದ್ಯ ನಿಮಗೆ ಎಷ್ಟು ರೂಪಕಾತ್ಮಕವಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂದು ಪದ ಹೇಳ್ತಾರಲ್ಲ, ಮಕ್ಕಳು, ಪತ್ನಿಯರು, ತಾಯಿಯರು ಅಲ್ಲೇ ಇದ್ದಾರೆ ಎಲ್ಲರೂ. ಅದನ್ನೇನಂತ ಕರಿತಾನೆ ಅಂತಂದರೆ, ಎಲ್ಲರೂ ಕೂಡುವ ಪಾಪದ ಪರಾಕಾಷ್ಠೆ. ಪಾಪದ ಪರಾಕಾಷ್ಠೆಯನ್ನು ಎಲ್ಲರೂ ಅನುಭವಿಸಿದ್ದಾರೆ. ಅದೆಲ್ಲ ಲಾಯಿಸ್ ಅನುಭವಿಸಲ್ಲ, ಅವನು ಸತ್ತೋಗ್ಬಿಟ್ಟಾನೆ. ಉಳಿದವರೆಲ್ಲರೂ ಅನುಭವಿಸ್ತಾರೆ. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಗ್ರೀಕ್ನ ದುರಂತ ನಾಟಕದ ಒಂದು ಅಂಶ ಅಂದರೆ ತಲೆಮಾರಿನಿಂದ ತಲೆಮಾರಿಗೆ ಹೋಗುತ್ತೆ. ಅದು ಅಂತ್ಯಗೊನೆಗೂ ಹೋಗ್ಬಿಡುತ್ತೆ. ಆ ನಾಟಕದ ಇನ್ನೊಂದು ನಾಟಕ ಅದು. ಆಕೆಯೂ ಕೂಡ ದುರಂತವನ್ನು ಅಪ್ತಾಳೆ, ಬೇರೆ ಪ್ರಶ್ನೆ. ಏಯ ಕೃತ್ಯ ಇಲ್ಲ ದೇವರ ಪ್ರೀತಿಗಾಗಿ ನನ್ನನ್ನು ಥೀಬ್ಸ್ನಿಂದ ಎಲ್ಲಿಗಾದರೂ ತೊಲಗಿಸಿ ಅಥವಾ ಕೊಂದು ಹಾಕಿ, ಅಥವಾ ಎಲ್ಲರ ಕಣ್ಣಿನಿಂದ ಮರೆಯಾಗುವಂತೆ ಸಮುದ್ರ ತಳಕ್ಕೆ ನನ್ನ ಎಸೆಯಿರಿ. ಬನ್ನಿ, ದಾರಿ ತೋರಿರಿ. ನನ್ನನ್ನು ಅಂಜಿಕೊಂಡು ಮುಟ್ಟಬೇಕಾದ್ದಿಲ್ಲ. ಇಲ್ಲ, ನಾನೊಬ್ಬನೇ ಈ ಪಾಪ ಹೊರಬಲ್ಲೆ, ನಾನು ಮಾತ್ರ ಈ ಪಾಪನ ಹೊರಬಲ್ಲೆ ಅಂತ
ಕಣ್ಣು ಕಿತ್ಕೊಂಡಾದಮೇಲೆ ಈ ಮಾತುಗಳನ್ನು ಮಾತಾಡ್ತಾರೆ. ಸೊ ಮೇಳ ಅಂತ ಒಂದು ನಮ್ಮಲ್ಲಿ ಈ ಸೂತ್ರಧಾರರು ಅಂತ ಹೇಗೆ ಬರ್ತಾರೋ ಹಾಗೆಯೇ ಗ್ರೀಕ್ ನಾಟಕಗಳಲ್ಲಿ ಮೇಳದವರು ಅಂತ ಬರ್ತಾರೆ. ಆ ಮೇಳದ ಕೋರಸ್, ಈ ಮೇಳದ ಮಾತುಗಳಿದಾವಲ್ವ, ಇವು ಸಾಫೋಕ್ಲಿಸ್ನ ಕೇಂದ್ರ ವಸ್ತುವಿನ ತಾತ್ವಿಕತೆಯನ್ನು ಹೇಳ್ತಕ್ಕಂಥ, ಅದನ್ನು ಪ್ರತಿ ಮಾತಿನಲ್ಲೂ ಕೂಡ ಅವರು ಕೋರಸ್ ಕೊಡ್ತಾನೆ ಹೋಗ್ತಾರೆ. ಏನಾಗ್ತಾ ಇರುತ್ತೆ ಭೂತನ, ಇವ್ರಿಗೆ 3 ಕಾಲಗಳ ಬಗ್ಗೆನೂ ಗೊತ್ತಿರುತ್ತೆ. ಒಂದು ರೀತಿಯಲ್ಲಿ ಅವನು ಅಂಧ ಭವಿಷ್ಯಕಾರನಿಗೂ ಸಪೋರ್ಟ್ ಕೊಡ್ತಾ ಹೋಗ್ತಾರೆ ಈ ಮೇಳದವರ ಮಾತುಗಳಲ್ಲಿ ದೊಡ್ಡ ಒಂದು ಅಂಶವೇ ಅಲ್ಲಿ ಅಡಗಿರುತ್ತೆ. ಸೊ ಮೇಳದವರು ಕೊನೆಗೆ ಒಂದು ಮಾತು ಹೇಳ್ತಾರೆ, ಏನಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸಾಮಾನ್ಯತೆಗೆ ತಕ್ಕಂತೆ ಇದನ್ನು ಚಿಂತಿಸಲಿ. ಈ ಕಥೆಯೆಲ್ಲ ಆದಮೇಲೆ, ಈಡಿಪಸ್ ದುರಂತ ಆದಮೇಲೆ ಅವರು ಕೊಡ್ತಕ್ಕಂಥ ಒಂದು ತಾತ್ವಿಕತೆಯ ಅಂಶ ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸಾಮಾನ್ಯತೆಗೆ ತಕ್ಕಂತೆ ಇದನ್ನು ಚಿಂತಿಸಲಿ. ಈ ಘಟನೆಗಳನ್ನು ಸಾಯುವ ವೇಳೆ ತನ್ನ ಬದುಕೊಂದು ನೋವಿಲ್ಲದ ನೆನಪೆನ್ನಿಸುವ ತನಕ ತನ್ನ ಅದೃಷ್ಟದ ಬಗ್ಗೆ ಹೆಮ್ಮೆ ಪಡದಿರಲಿ, ತನ್ನ ಅದೃಷ್ಟದ ಬಗ್ಗೆ ತಾವೇ ಹೆಮ್ಮೆ ಪಡದೇ ಇರಲಿ ಅನ್ನುವ ಮಾತನ್ನು ಎಲ್ಲ ನಾಟಕದ ಕೊನೆಯ ಡೈಲಾಗ್, ಈಡಿಪಸ್ ನಾಟಕದ ಕೊನೆಯ ಡೈಲಾಗ್. ಹಾಗಾಗಿ ಮೇಳದವರು ಮತ್ತು ಟೈರಿಸಿಯಸ್ ಅವನ ಅಂಧ ಭವಿಷ್ಯಕಾರನ ಹೆಸರು. ಗ್ರೀಕ್ ನಾಟಕಗಳು ಮತ್ತು ಸಾಫೋಕ್ಲಿಸ್ನ ತಾತ್ವಿಕ ಒಳನೋಟಗಳನ್ನು ತಿಳಿಸ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳ್ತಾರೆ. ಹೀಗಾಗಿ ಲಂಕೇಶ್ ಈಡಿಪಸ್ ಸರ್ವಕಾಲದ ಸಂಕೇತ. ಇದನ್ನು ಸಿಗ್ಮಂಡ್ ಫ್ರಾಯ್ಡ್ ಕಾಂಪ್ಲೆಕ್ಸ್ ಅಂತ ಬೆಳೆಸಿದಾಗ ಅವ್ನು ಬೇರೆ ರೀತಿ ಬೆಳೆಸ್ತಾರೆ, ಆಮೇಲೆ ಅದು ಸೈಕಾಲಜಿಕಲಾಗಿ ಬೇರೆ ಬೇರೆ ವಾದ ವಿವಾದಗಳಿಗೆ ಉಂಟಾಗುತ್ತೆ. ಈಗಲೂ ಆ ಪದವನ್ನು ನಾವು ಬಳಸ್ತಾನೆ ಇರ್ತೀವಿ. ಸರ್ವಕಾಲದ ಸಂಕೇತ, ಆದರೆ ಕಾಂಪ್ಲೆಕ್ಸ್ ದೃಷ್ಟಿಯಿಂದ ಅಲ್ಲ, ಅವನ ಒಳತೋಟಿಗಳ ದೃಷ್ಟಿಯಿಂದ. ಇದನ್ನು ನಾನು ಸ್ವಲ್ಪ ಗ್ರೀಕ್ ಒಂದು 5 ನಿಮಿಷ ಈ ಗ್ರೀಕ್ನ 3 ಫಿಲಾಸಫಿಗಳ 3 ಘಟ್ಟಗಳನ್ನು ನಾನು ಪ್ರಸ್ತಾಪ ಮಾಡಿ ಅದನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರೀ ಸೋಫಿಸ್ಟ್ ಅಂತ ಒಂದು ಕಾಲಮಾನ ಬರುತ್ತೆ. ಸೊ ಅವರು ಪ್ರಕೃತಿಗೆ ಹೆಚ್ಚು ಒತ್ತು ಕೊಟ್ಟರು. ಈ ಪ್ರಕೃತಿಯೇ ಪೂರ್ಣ ಜೀವಿ, ಮನುಷ್ಯ ಪೂರ್ಣ ಜೀವಿ ಅಲ್ಲ. ಮನುಷ್ಯ ಏನಿದ್ರೂ ಕೂಡ ಪ್ರಕೃತಿಗೆ ಸಹಾಯಕವಾಗಬೇಕು ಅಂತಕ್ಕಂಥ ಒಂದು ನಂಬಿಕೆ ಇದೆ. ಎರಡನೇ ಅವರು ಸ್ವಲ್ಪ ಮುಂದೆ ಬಂದು ಅವರು ನಮ್ಮಲ್ಲಿ ಚಾರ್ವಾಕರು ಹೇಗಿದ್ದಾರೋ ಹಾಗೆ ಈ ವಿಧಿ ದೇವರನ್ನು ಸ್ವಲ್ಪ ಪ್ರಶ್ನೆ ಮಾಡ್ತಾರೆ. ಸೋಫಯಿಸ್ಟರ ಸಂದರ್ಭದಲ್ಲಿ ಕ್ರಿಸ್ತಪೂರ್ವದಲ್ಲೇ ಬಂದಿರತಕ್ಕಂಥ ಇನ್ನೊಂದು ಹಂತ ಸಾಕ್ರಟಿಸ್ನ ಕಾಲ ಇದು. ಸಾಕ್ರಟಿಸ್ ಜ್ಞಾನ ಮತ್ತು ಸತ್ಯವನ್ನು ಶೋಧಿಸಿ ತನ್ನ ಫಿಲಾಸಫಿಯನ್ನು ಬೆಳೆಸ್ತಂತ. ಇಲ್ಲಿ ಮೊದಲನೇ ಸೋಫಯಿಸ್ಟರ ಒಂದು ತತ್ವ ಇದೆ ಸೋಫೋಕ್ಲಿಸ್ನಲ್ಲಿ, ಮತ್ತು ಸಾಕ್ರಟಿಸ್ನ ಕೊನೆಯ ಅಂಶವು ಕೂಡ ಇಲ್ಲಿ ನಾವು ನೋಡಬಹುದು. ಏನು ಅಂತಂದರೆ ಜ್ಞಾನ ಮತ್ತು ಸತ್ಯದ ಶೋಧನೆ, ಇವೆರಡು ಸೋಫೋಕ್ಲಿಸ್ನಲ್ಲಿ ನಾವು ಕಾಣಬಹುದು. ಮನುಷ್ಯನೇ ಕೇಂದ್ರಕ್ಕೆ ಬಂದಲ್ಲಿ ಮನುಷ್ಯನ ಅತಿರೇಕಗಳು ಮತ್ತು ದೈವ ಸಂಕಲ್ಪಗಳು ಇವುಗಳ ಮುಖಾಮುಖಿ ಅಲ್ಲಿ ನಡೀತಾ ಹೋಗ್ತವೆ. ಸೊ ಸಾಕ್ರಟಿಸ್ ಅವನದು ಸಾವಿನಲ್ಲಿ ಎಂಡಾಗುತ್ತೆ, ದುರಂತ ಬೇರೆ ಪ್ರಶ್ನೆ. ಆದರೆ ಅವನ ಫಿಲಾಸಫಿಯನ್ನು ಯಾರೂ ಕೂಡ ಸಾಯಿಸೋಕ್ಕಾಗಲಿಲ್ಲ. ಗ್ರೀಕ್ ಕೊಟ್ಟಿರುವ ದೊಡ್ಡ ಪ್ರತಿಭೆ ಅದು. ಅವನದೇ ಅಂತ ಒಂದು ತತ್ವಜ್ಞಾನದ ದಾರೆಯನ್ನು ಅವನು ಮುಂದುವರಿಸ್ತಾನೆ. ಹಾಗಾಗಿ ಈ ನಮ್ಮ ಜೈನ ರಾಮಾಯಣದಲ್ಲಿ ಈ ಥರದ ಒಂದು ಈಡಿಪಸ್ ಕಥೆಯನ್ನು ಹೋಲುವ ಒಂದು ರಾಮಾಯಣ ಇದೆ ಅಂತ ಏಕೆ ರಾಮಾನುಜನವರು ಹೇಳ್ತಾರೆ. ರಾವಣನಿಗೆ ಮಕ್ಕಳಾಗಿರಲ್ಲ. ಶಿವನನ್ನು ಕೇಳಿಕೊಂಡಾಗ ಶಿವ ಒಂದು ಮಾವಿನ ಹಣ್ಣನ್ನು ಕೊಡ್ತಾನೆ. ಇವನು ದುರಾಸೆ ಇದೆ, ಯಾರಿಗೆ? ರಾವಣನಿಗೆ. ಮಂಡೋದರಿಗೆ ಯಾವುದು ಕೊಡಬೇಕು? ಇವನು ಹಣ್ಣನ್ನು ಇವನು ತಿಂದು ವಾಟೆಯನ್ನು ಮಾತ್ರ ಅವನು ಕೊಟ್ಬಿಡ್ತಾನೆ. ಅದು ಇವನೇ ಗರ್ಭ ಧರಿಸ್ಬಿಡ್ತಾನೆ, ರಾವಣನೇ ಗರ್ಭ ಧರಿಸ್ಬಿಡ್ತಾನೆ. ಆ ಗರ್ಭದಲ್ಲಿ ಬೆಳೆಯೋದು ಸೀತಾಗ ಸೀತೆಯಾದಳು ಅಂತ ಒಂದು ಇದಿದೆ. ಆಮೇಲೆ ಅವಳೇ ಅವನ ಸಾವಿಗೆ ಕಾರಣರಾಗುವುದು ಒಂದು ಜನಪದ ಕಥನ. ಸೊ ಈ ಥರದ ಕಥೆಗಳು ಕೆಲವೊಮ್ಮೆ ರಿಪೀಟ್ ಇರ್ತವೆ ಅನ್ನೋದಕ್ಕೆ ಇದು ಕಾಂಪ್ಲೆಕ್ಸ್ ಅನ್ನೋದನ್ನು ಸೈಕಾಲಜಿಸ್ಟ್ಗಳು ಬೆಳೆಸೋದು ಬೇರೆ. ಆದರೆ ತತ್ವದ ದೃಷ್ಟಿಯಿಂದ, ಮನುಷ್ಯನ ಒಳತೋಟಿಗಳ ದೃಷ್ಟಿಯಿಂದ ನಾವು ಚರ್ಚೆ ಮಾಡೋದೇ ಬೇರೆ. ಸೊ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದೀರಿ. ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ನಿಮಗೆ ಉತ್ತರ ಕೊಡೋಕ್ಕೆ
ಪ್ರಯತ್ನ ಮಾಡ್ತೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂಥ ನಿಮಗೆ ಮತ್ತು ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.